ನಾಹಂ ನ ಚ ಭೂಮಿ ನ ತೇಜೋ ನ ವಾಯು ಚಿದಾನಂದ ರೂಪ ಶಿವೋಹಂ 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 ಶಿವೋಹಂ. ಇದರ ಅರ್ಥವನ್ನು ನೋಡೋಣ. ನಾವು ಅಜ್ಞಾನದಿಂದ ನಮ್ಮ ನಿಜ ಸ್ವರೂಪವನ್ನು ಮರ್ತಿದ್ದೇವೆ ಅಂತ. ಈಗ ನಮಗೆ ತೋರ್ತಕ್ಕಂತಹ ಈ ಸ್ಥೂಲ ಶರೀರದೊಳಗನೆ ನಾನು ಅಂತ ಇರೋದಲ್ಲ, ಆ ಸ್ಥೂಲ ಶರೀರದೊಳಗೆ ನಾನು ಅನ್ನುವಂತ ನನ್ನದು ಅನ್ನುವಂತ ಅಭಿಮಾನವನ್ನ ನಾವು ಮಾಡ್ಕೊಂಡ್ಬಿಟ್ಟಿದ್ದೀವಿ. ಯಾಕೆ ಅಂತಂದ್ರೆ ಅಜ್ಞಾನ ನಮ್ಮ ಸ್ವರೂಪವನ್ನ ಮುಚ್ಚಾಕ್ತಿದೆ ಅಂತಕ್ಕಂಥ. ನಮ್ಮ ಸ್ವರೂಪವನ್ನ ತಿಳಿದ ಕೂಡ ಹಾಗೆ ಯಾರು ಮಾಡಿದ್ದು ಯಾವುದಪ್ಪ ಅಂದ್ರೆ ಅಜ್ಞಾನ. ಹೆಂಗ ಲೈಟ್ ಕಾರ್ಕೊಂಡು ಬಂದಿರಲ್ಲ ಕಂಬಕ್ಕ, ಹಂಗ ನಮಗ ಆ ಒಂದು ಅಜ್ಞಾನ ಅಂತಕ್ಕಂಥದ್ದು ಮುಚ್ಚಾಕ್ಬಿಟ್ಟದ. ನಮ್ಮ ಸ್ವರೂಪ ಜ್ಞಾನವನ್ನ ಮಾಡಿಕೊಡುವಂಥದ್ದು. ಆ ಅಜ್ಞಾನ ಮೂಲಕವಾಗಿ ನಮ್ಮ ಈ ದೇಹಾದಿಗಳಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ, ಮೋಹ ಅನ್ನಂತ ಅಂತ ಕಾಣ್ತಾ ಇದ್ದೀವಿ ಅಂತ. ಮೋಹ ಅಂತಕ್ಕಂಥದ್ದಾಗಿ ನಮ್ಮಲ್ಲಿ ಬಂದ್ಬಿಟ್ಟಿದೆ. ಅದಕ್ಕೆ ಗೀತೆಯನ್ನ ನೋಡ್ತೀವಿ, ಅಜ್ಞಾನೇನ ವೃತಂ ಜ್ಞಾನಂ ಏನ ಗುಹ್ಯಂತೆ ಜಂತುವಾಹ ಅಂತ ಹೇಳ್ತಾರೆ. ಅಜ್ಞಾನದಿಂದ ನಮ್ಮ ಸ್ವರೂಪದ ಜ್ಞಾನವನ್ನ ಮುಚ್ಚಿ ಹಾಕಿರೋದ್ರಿಂದ ಮತ್ ನಾವೆಲ್ಲ ಏನಾಗಿದ್ದೀವಿ, ದೇಹದಾರಿಯಲ್ಲಿ ಆ ಒಂದು ಆತ್ಮಬುದ್ಧಿಯುಳ್ಳವರಾಗಿ ಇದರ ಮೇಲೆ ವಿಶೇಷವಾಗಿರ್ತಕ್ಕಂಥ ಜ್ಞಾನ ಮಾಡ್ತಾ ಇದ್ದೀವಿ ಅಂತ. ಮತ್ತೆ ಈ ಶರೀರ ಅಸತ್ತು, ಜಡ, ದುಃಖ, ಅಸತ್ತು, ಜಡ, ದುಃಖ ಪರಿಚ್ಛಿನ್ನ ಖಂಡಿತವಾಗಿರ್ತಕ್ಕಂಥ ಇದು ಖಂಡವಾಗಿರ್ತಕ್ಕಂಥದ್ದು. ಆದ್ರೆ ಏನಪ್ಪಾ ಅಂದ್ರೆ ನಮ್ಮ ಸ್ವರೂಪ ಅನ್ನುವಂಥದ್ದು ಇದಕ್ಕ ವಿಲಕ್ಷಣವಾಗಿ ಅದ್ಯಾಗಿದೆ, ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿತ್ತಯೇ ಸಚ್ಚಿದಾನಂದ ಸತ್ಚಿತ್ತ ಆನಂದ ನಿತ್ಯ ಪರಿಪೂರ್ಣವಾಗಿರ್ತಕ್ಕಂಥದ್ದು. ನಮ್ಮ ಸ್ವರೂಪದ ಜ್ಞಾನ ಮಾಡಿಕೊಂಡಿವೆ ಅಂತಂದ್ರೆ ಈ ಸಂಸಾರ ನಾವು ಬಂಧ ಮಾಡ್ಕೊಂಡಿವಲ್ಲ, ಈ ಸಂಸಾರ ಬಂಧದಿಂದ ನಾವು ಬಿಡುಗಡೆಯನ್ನು ಹೊಂದುತ್ತಾ ಇದ್ದೀವಿ ಅಂತ ತಿಳ್ಕೋದು. ಅದಕ್ಕೆ ನಮಗ ಈ ಅವಿಚಾರ ಮೂಲಕವಾಗಿ ಈ ಸಂಸಾರ ಬಂಧನ ಅಂತಕ್ಕಂಥದ್ದು ಬಂದದ. ಯಾವ್ದ್ರ ಮೂಲಕ? ಅವಿಚಾರ ಮೂಲಕ. ಮತ್ ನಾವು ಇದನ್ನೇನ್ ಮಾಡ್ಬೇಕು? ವಿಚಾರ ಮಾಡಬೇಕು. ಇದನ್ನ ನಾವು ವಿಚಾರ ಮಾಡಿದಾಗಲೇ ಇದರಿಂದ ಬಿಡುಗಡೆ ಹೊಂದಕ್ಕೆ ಸಾಧ್ಯ ಅಂತ. ಮತ್ತೇನು ಮಾಡ್ಲಿಕ್ಕಿಲ್ಲ. ಬಿಡುಗಡೆ ಅಂತಂದ್ರೆ ಮತ್ತಾರೋ ಬಂದು ಬಿಡುಗಡೆ ಮಾಡ್ತಾರೆ, ಮತ್ತೇನೋ ಆಗ್ತದಂತಲ್ಲ. ಇಲ್ಲಿ ಅವಿಚಾರದ ನಾವು ವಿಚಾರ ಮಾಡಿದಾಗ ಇದರಿಂದ ಹೊರಗೆ ಬರ್ತಾ ಇದ್ದೀವಿ ಅಂತ. ನಾವೇ ಒಳಗ ಚಿಲ್ಕ ಹಾಕೊಂಡೇವಿ, ಆ ಚಿಲ್ಕ ತಗದ್ ನಾವು ಹೊರಗೆ ಬರ್ಬೇಕು. ಒಂದು ಮಗು ಹೊರಗೆ ಹೋಗ್ಬಿಟ್ಟದ ರೂಮ್ನೊಳಗೆ, ಬಾತ್ರೂಮ್ ಮತ್ತಿಲ್ಲ, ಹೊರಗೆ ಚಿಲ್ಕ ಹಾಕೊಂಡ್ಬಿಟ್ಟದ, ಅಳ್ತಾವ, ಭಯಂಕರ ಹಾಳಾಗ್ತದ. ಆದ್ರೆ ಹೊರಗಿದ್ದ ತಾಯಿ ತಂದೆ ಬಂಧುಗಳೆಲ್ಲ ಅವ್ರೇನ್ ಮಾಡ್ಯಾರ, ಒಳಗೆ ಚಿಲ್ಕ ಹಾಕೊಂಡ್ಬಿಟ್ಟದ್ದು. ಹೇಳ್ಬಲ್ರು ಅವರು, ಏನೋ ಒಳಗೆ ಅಲ್ಲಿ ಬಾಗ್ಲದ ಚಿಲ್ಕಾಪಿಗೆ ಇರ್ತೀವಿ. ಹಿಂಗ ನಾವೇನಪ್ಪ ಅಂದ್ರೆ ನಮ್ದಾಗಿರ್ತಕ್ಕಂಥ ಈ ಬಂಧನ ಮಾಡ್ಕೊಂಡ್ಬಿಟ್ಟಿವಿ ನಾವ. ಅದಕ್ಕೆ ನಾವು ಹೊರಗೆ ಬರ್ಬೇಕಂದ್ರೆ ಮತ್ತೆ ಎಲ್ಲ ಸಣ್ಣ ಚಿಲಕವನ್ನ ಆ ವಿಚಾರ ಅಂತಕ್ಕಂಥ ಆ ವಿಚಾರ ಮಾಡಿದಾಗಲೇ ಇದರಿಂದ ಹೊರಗೆ ಬರ್ತಾ ಇದ್ದೀವಿ ಅಂತ. ಅದಕ್ಕೆ ಅವಿಚಾರೇನ ಕೃತೋ ಬಂಧ ವಿಚಾರೇನ ಇವ ನಿವರ್ತತೆ ಅಂತ ಹೇಳ್ತಾರೆ. ಅವಿಚಾರ ಮೂಲಕವಾಗಿ ಬಂದಿರತಕ್ಕಂಥ ಯಾವುದು ಈ ಸಂಸಾರ ಬಂಧನ, ಇದು ನಾವು ವಿಚಾರ ಮಾಡ್ಲಿಕ್ಕೆ ಬಂದದ್ದು. ಈ ಸಂಸಾರ ಬಂಧನ ಇದನ್ನು ವಿಚಾರ ಮಾಡೋದ್ರಿಂದಲೇ ಹೋಗ್ತದ ಹೊರತು ಇದನ್ನ ಬಿಟ್ಟು ಮತ್ತೆ ಬೇರೆ ಏನು ಪ್ರಯತ್ನ ಮಾಡಿದ್ರು ಹೋಗೋದಿಲ್ಲ. ನಾವು ಸಂಸಾರ ಬಂದ್ರಿಂದ ಬಿಡುಗಡೆ ಹೊಂದಲಿಕ್ಕೆ ಆಗೋದಿಲ್ಲ ಅಂತ ಯಾವಾಗ ವಿಚಾರ ಮಾಡ್ತಾ ಹೋದಾಗ. ಅದಕ್ಕ ನಮ್ಮ ಸ್ವರೂಪ ಅನ್ನುವಂಥದ್ದು ಯಾವುದು, ನಮ್ಮ ಸ್ವರೂಪವನ್ನು ನಾವು ಹೇಗೆ ತಿಳಿದುಕೊಳ್ಬೇಕು? ಯಾಕಂದ್ರೆ
ನಿರ್ವಹಣೆಯನ್ನ ನಾವು ಮಾಡ್ತಾ ಬಂದಿದ್ದೀವಿ. ಹೌದಾ? ಇವೇ ಆತ್ಮ ಅಂತ ತಿಳ್ಕೊಂಡಿದ್ದೀವಿ ನಾವು. ನಮ್ಮ ಅಂತಃಕರಣಗಳೇ, ನಮ್ಮ ದೇಹಾದಿಗಳೇ, ಇವೆಲ್ಲವೂ ಕೂಡ ಇವೇ ಅಂತ ಕೂಡ ನಾವು. ಅದಕ್ಕೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳ್ತಾರೆ. ಅದಕ್ಕೆ ಇವೇ ಆತ್ಮ ಅಂತ ತಿಳ್ಕೊಂಡಿವಲ್ಲ ನಾವು, ಇದರಿಂದಲೇ ನಮ್ಗೆ ಏನಾಗ್ತಾ ಇದೆ? ದುಃಖ ಆಗ್ತಾ ಇದೆ. ದುಃಖ ಅಂತಕ್ಕಂಥ ಪ್ರಾಪ್ತಿ ಆಗ್ತಾ ಇದೆ. ದುಃಖ ನಿವೃತ್ತಿ ಆಗಬೇಕಾಗಿತ್ತು, ದುಃಖ ಪ್ರಾಪ್ತಿ ಆಗ್ತಾ ಇದೆ. ಆತ್ಮಂ ಚೋಕೋದಂತಿ ಚಾತುರ್ವರ್ಷದಲ್ಲಿ ಬರ್ತಕ್ಕಂಥ ಒಂದು ಹೇಳ್ತಾರೆ. ಏನಂದ್ರೆ, ಯಾವನು ತನ್ನ ಆತ್ಮ ಸ್ವರೂಪವನ್ನ ಗುರುಶಾಸ್ತ್ರಗಳಿಂದ ತಿಳಿದುಕೊಳ್ತಾನೋ ಅವನೇ ಈ ಒಂದು ಯಾವ ಸಾಗರದು ಶೋಕ ಸಾಗರ ನಾವು ಮಾಡ್ತಿರ್ತಕ್ಕಂಥದ್ದು, ಈ ಶೋಕ ಸಾಗರವನ್ನ ಅವನು ದಾಟ್ತಾ ಇದ್ದಾನೆ ಅಂತಕ್ಕಂಥದ್ದು. ಈ ಸಂಸಾರದೊಳಗೆ ಅನೇಕ ದುಃಖಗಳನ್ನ ನಾವು ಅನುಭವಿಸ್ಲಿಕ್ಕೆ ಹತ್ತಿದ್ದೀವಿ. ಹೌದಾ? ಒಂದ ಎರಡ ಸಾಕಷ್ಟು ದುಃಖವನ್ನ, ಅದರ ದುಃಖ ಅಂತ ಅನ್ಸೋಲ್ತು ಅನುಭವಿಸ್ತೀವಿ ನಾವು. ಆ ದುಃಖ ಅಂತ ಅನ್ಸೋಲ್ತು ನಮಗೆ. ಯಾಕ? ವಿಚಾರ ಇಲ್ಲ. ಆ ಎಲ್ಲ ದುಃಖಗಳಿಂದ ನಾವು ಬಿಡುಗಡೆಯನ್ನು ಹೊಂದಿ ಏನಾಗಬೇಕಾಗ್ಯದ? ನಿತ್ಯವಾಗಿರ್ತಕ್ಕಂಥ ಯಾವುದು ಪರಮ ಮೋಕ್ಷ, ಆ ಮೋಕ್ಷ ಅದನ್ನ ಹೊಂದಬೇಕಾಗಿತ್ತು ಅಂತಂದ್ರೆ ನಾವೇನ್ ಮಾಡ್ಬೇಕು? ನಾವು ನಮ್ಮ ನಿಜ ಸ್ವರೂಪದ ಜ್ಞಾನವನ್ನ ಮಾಡಿಕೊಳ್ಬೇಕು ಅಂತ ಕೇಳಿಸಲ್ಲ. ಏನು? ಆತ್ಮಲಾಭ ಪರಂ ಲಾಭೋ ನ ವಿದ್ಯತೆ ಅಂತ ಹೇಳ್ತಾರೆ. ಆತ್ಮಲಾಭಕ್ಕಿಂತಲೂ ಮಿಗಿಲಾದಂತ ಲಾಭ ಈ ಜಗತ್ತಿನೊಳಗೆ ಏನ್ ಐತನೋ, ನಾವು ಜಗತ್ತಿನೊಳಗೆ ಎಷ್ಟು ಧನವನ್ನ ಸಂಪಾದನೆ ಮಾಡ್ತಾ ಇದ್ದೇವೆ, ಮಾಡಬಹುದು, ದೊಡ್ಡ ದೊಡ್ಡ ಮನೆ ಕಟ್ಟಬಹುದು, ಏನೋ ಮಾಡಬಹುದು, ನಾವು ಏನೆಲ್ಲ ಆಸ್ತಿ ಪಾಸ್ತಿಗಳು ಮಾಡ್ಕೊಳ್ಬಹುದು. ಆದ್ರೆ ಅವೆಲ್ಲವೂ ಏನಪ್ಪಾ ಅಂತಂದ್ರೆ ಅವೇನು ಶಾಶ್ವತ ಇರ್ತಾವ? ನಶ್ವರ ಅದಾವ. ಅವೆಲ್ಲ ನಶ್ವರ, ಅನಿತ್ಯವಾಗಿರ್ತಕ್ಕಂಥವು, ಅನಿತ್ಯದವು. ಮತ್ತೆ ನಮಗೆ ಏನ್ ಮಾಡ್ತಾವು? ದುಃಖನೇ ಕೊಡ್ತಾ ಇದ್ದಾವ. ಅದಕ್ಕೆ ನಾವು ನಿತ್ಯ ಸುಖಿ ಆಗ್ಬೇಕು ಅಂತಂದ್ರೆ ನಮಗ ಆತ್ಮಜ್ಞಾನ ಆಗಬೇಕು. ಆತ್ಮ ಸ್ವರೂಪದ ಒಂದು ಸ್ಥಿತಿ ಅಂತ ಏನದಲ್ಲ, ಆ ಒಂದು ಪರಮೋಚ್ಚ ಸ್ಥಿತಿ ಏನದಲ್ಲ, ಆ ಸ್ಥಿತಿ ಅನ್ನುವಂಥದ್ದು ನಮಗ ಪ್ರಾಪ್ತ ಆಗ್ಬೇಕು. ಏನಾಗ್ತಾ ಇದೆ? ನಮಗ ದುಃಖವೇ ಪ್ರಾಪ್ತ ಆಗ್ತಾ ಇದೆ. ಅದಕ್ಕೆ ಅಂತ ಒಂದು ಸ್ಥಿತಿ ಮುಟ್ಟಬೇಕು. ಆ ನಿಜ ಸ್ವರೂಪದ ಯಥಾರ್ಥ ಜ್ಞಾನ. ಏನು? ಯಥಾರ್ಥ ಜ್ಞಾನ. ಯಥಾರ್ಥ ಜ್ಞಾನ ಆಯ್ತಪ್ಪ ಅಂತಂದ್ರೆ ನಾವು ಈ ಭವಸಾಗರ ಅಂತ ಏನ ಅನ್ಕೊಂಡಿವಿ, ಇಲ್ಲಿ ನಾವು ಬಿದ್ದು ಒದ್ದಾಡ್ತಾ ಇದ್ದೀವಿ, ನಾವು ಇದರಿಂದ ಮುಕ್ತರಾಗ್ತಾ ಇದ್ದೀವಿ ಅಂತಕ್ಕಂಥ ಎರಡು ಮಾತುಗಳನ್ನ ಗುರುಚರಣಗಳು ಮಾಡ್ತಾ ಓಂ ಶಾಂತಿ ಶಾಂತಿ ಶಾಂತಿ. ಇಲ್ಲಿಯವರೆಗೆ ಜ್ಞಾನ ಅಜ್ಞಾನ ದೇಹಾಭಿಮಾನದಿಂದ ಅಸತ್ಯವನ್ನ ಸತ್ಯ, ಮಿಥ್ಯವನ್ನ ನಿತ್ಯ ಅಂತ ತಿಳಿದು ದುಃಖಪಡ್ತೀವಿ. ಆ ನಿತ್ಯವನ್ನು ಕಳೆದುಕೊಂಡು ನಾವು ಮೋಕ್ಷದತ್ತ ಹೆಜ್ಜೆ ನೀಡಬೇಕಂತಕ್ಕಂಥ ವಿಚಾರವನ್ನು ನಮಗೆಲ್ಲ ಸುಂದರವಾಗಿ ತಿಳಿಸಿಕೊಟ್ಟಂತಹ ಸಿದ್ಧ ಬ್ರಹ್ಮ ಪ್ರಕಾಶ್ ಕಂಬೇಯವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತೆ ಯಾರಾದ್ರೂ ಈಗ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಶ್ರೀ ಚನ್ನಬಸವೇಶ್ವರರ ವಚನ ವಿಶ್ಲೇಷಣೆ ಮತ್ತು ತ್ಯಾಗಸಾಗರ ಗ್ರಂಥದಲ್ಲಿ ಬರ್ತಕ್ಕಂಥ ವಿಷಯಗಳ ಪಾಠ ಮಾಡಬೇಕೆಂದು ಕೇಳಿ.
ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ 12ನೇ ಶತಮಾನದ ಮಹಾಶರಣ ಶೂನ್ಯ ಪೀಠಾಧೀಶ್ವರ ಚನ್ನಬಸವೇಶ್ವರರ ಒಂದು ತಲಕಟ್ಟಿನ ವಚನಗಳ ಪೈಕಿ ಭಕ್ತನ ಶಟಸ್ಥಲಗಳನ್ನು ಯಶಸ್ವಿಯಾಗಿ ಪೂರೈಸಿ ಈಗ ಮಹೇಶನ ಶಟಸ್ಥಲಗಳ ಪೈಕಿ ತಾಮಸ ನಿರಸನ ಸ್ಥಳ, ಮಹೇಶನ ನಿರ್ದೇಶನ ಸ್ಥಳ ಮಾಡಿ ಈಗ ಮುಂದೆ ಮಹೇಶ್ವರನ ಆಚಾರಲಿಂಗ ಸ್ಥಳ ಅಂತಂದ್ರೆ ಇನ್ನು ಮುಂದೆ 6 ಸ್ಥಳಗಳು. ಭಕ್ತನ ಭಕ್ತ ಸ್ಥಳ ಅಂದ್ರೆ ಆಚಾರಲಿಂಗ ಸ್ಥಳ, ಆಚಾರಲಿಂಗ ಸ್ಥಳ ಅಂದ್ರೆ ಒಂದೇ, ಭಕ್ತ ಸ್ಥಳ ಅಂದ್ರೆ ಒಂದೇ. ಇಲ್ಲಿ ಏನಾಗ್ತಾನ, ಭಕ್ತ ಅಂದ್ರೆ ಏನದು? ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಏನಿವು? ಅಂಗಗಳಿವು. ಈ ಅಂಗಗಳು ಏನಾಗಬೇಕು? ಲಿಂಗಗಳಾಗಬೇಕು. ಈ ಭಕ್ತ ಅಂಗ ಏನಾಗ್ಲಕತ್ತಾನ? ಆಚಾರ ಲಿಂಗ ಆಗ್ಲಕತ್ತಾನ. ಮಹೇಶ ಸ್ಥಳದ ಭಕ್ತ ಅಂಗ, ಭಕ್ತ ಸ್ಥಳದ ಭಕ್ತ ಅಂಗ ಬೇರೆ, ಮಹೇಶ ಸ್ಥಳದ ಭಕ್ತ ಅಂಗ ಬೇರೆ. ಭಕ್ತ ಸ್ಥಳದ ಆಚಾರಲಿಂಗ ಸ್ಥಳ ಬೇರೆ, ಮಹೇಶ ಸ್ಥಳದ ಆಚಾರಲಿಂಗ ಸ್ಥಳ ಬೇರೆ. ಹಿಂಗೆಲ್ಲ ತಿಳ್ಕೋಬೇಕು ಸರಿಯಾಗಿ. ಇಲ್ಲಿ ಏನ್ ಮಾಡ್ತಾರ, ಈಗ ಆಚಾರ ಅಂದಾಗ ಶುದ್ಧೀಕರಣ ಸ್ಟಾರ್ಟ್. ಕ್ಲೀನ್ ಇರ್ಬೇಕು, ಸ್ವಚ್ಛ ಇರ್ಬೇಕು. ಎಲ್ಲಿ ಬೇಕಲ್ಲಿ ಏನ್ ಬೇಕಾದ್ರೆ ತಿನ್ಕೋತ್, ಎಲ್ಲಿ ಬೇಕಲ್ಲಿ ಏನ್ ಬೇಕಾದ್ರೆ ಕುಡ್ಕೋತ್, ಹೆಂಗ್ ಬೇಕಂಗ್ ಬದುಕು ಮಾಡಿದ್ರೆ ನಡೆಯಂಗಿಲ್ಲ. ಆಚಾರ ಲಿಂಗ ಅನಿಸ್ಕೋಬೇಕಾಗಿತ್ತು ಅಂತಂದ್ರೆ ಹಿಂಗಿರ್ಬೇಕು. ಇಲ್ಲ ಅನಿಸ್ಕೋಬೇಕಾಗಿಲ್ಲ ಅಂತಂದ್ರ ಹೆಂಗ್ ಬೇಕಂಗೆ ಇರ್ಬೇಕಷ್ಟೆ. ಆಚಾರಲಿಂಗ ಅನಿಸ್ಕೋಬೇಕಾದವರು ಶಿವಜನ್ಮದಲ್ಲಿ ಹುಟ್ಟಿದ ಮೇಲೆ. ಯಾವ ಜನ್ಮದಾಗ ಹುಟ್ಟಿರಿ ನೀವು? ವೀರಶೈವರಾಗಿ ಹುಟ್ಟಿರೇ ಇಲ್ಲ. ಇಂಥದೊಂದು ಶ್ರೇಷ್ಠವಾದ ಜನ್ಮದಾಗ ಹುಟ್ಟಿ ಏನಾಗ್ಯದ? ಶಿವಶರಣ ರೊಕ್ಕದ ಕೊಂಬುವುದು. ಶಿವಶರಣರಿಗೆ ನಮ್ಮ ತನು ಮನ ಧನಗಳನ್ನು ಸಮರ್ಪಿಸಿ ಅವರು ಉಂಡು ಅವರು ಉಳಿಸಿದ ಒಕ್ಕುದ ಮಿಕ್ಕಿದ ಅಂದ್ರೇನು? ಅವ್ರು ಏನು ಉಣ್ತಾರ ಅಂತ ಉಣ್ಬೇಕಂತ. ಶಿವಶರಣ ರೊಕ್ಕುದ ಕೊಂಬುವುದು. ಶಿವಶರಣರು, ಶಿವಭಕ್ತರು, ಶಿವಾಚಾರ್ಯರು, ಶಿವಯೋಗಿಗಳು ಏನು ಇವರೆಲ್ಲರೂ ವೀರಶೈವರೇ. ಇವರೆಲ್ಲ ಎಲ್ಲರೂ ವೀರಶೈವರೇ, ಅದರೊಳಗೆ ಏನು ಡೌಟ್ ಇಲ್ಲ. ವೀರಶೈವ ಲಿಂಗಾಯತ 2 ಶಬ್ದಗಳನ್ನ ಹೆಂಗೆ ಪರಿಗಣಿಸ್ತೀರಿ? ಒಂದು ಆರಂಭದ ಹಂತ, ಒಂದು ಅಂತಿಮ ಹಂತ. ವೀರಶೈವ ಅಂತಂದ್ರೆ ಪರಿಪೂರ್ಣವಾದ ಸಿಂಹ, ಲಿಂಗಾಯತ ಅಂದ್ರೆ ಸಿಂಹದ ಮರಿ. ಲಿಂಗ ಆಯತ ಅಂದ್ರೆ ಆರಂಭದಲ್ಲಿ ಲಿಂಗವನ್ನ ಧಾರಣೆ ಮಾಡಿದು ಏನದು? ಲಿಂಗ ಆಯತ ಮಾಡ್ಕೊಳ್ಳೋದಂದ್ರೆ ಏನು? ಧಾರಣೆ ಮಾಡೋದು, ತಗೊಳ್ಳೋದು ಅಂತ, ಸ್ವೀಕಾರ ಮಾಡೋದು. ಒಬ್ಬ ಸಮರ್ಥ ಸದ್ಗುರುವಿನ ಬಳಿ ಹೋಗಿ ಲಿಂಗ ಧಾರಣೆ ಮಾಡ್ಕೊಳ್ಳೋದು, ಅದೇನು ಧರ್ಮ ಅಂತಾರೇನು? ಅದಕ್ಕೆ ಅದು ಆರಂಭದ ಸಂಸ್ಕಾರ ಅಷ್ಟೇ. ಅದಕ್ಕೆ ಧರ್ಮ ಧರ್ಮ ಅಂತೇಳಕ್ಕೆ ತಾವು ದಾರಿ ತಪ್ಪರ, ಮಂದಿಗೆ ದಾರಿ ತಪ್ಪಿಸ್ಲಕತ್ತಾರ ಒಂದಿಷ್ಟು ಮಂದಿ. ಅದು ಜೊಳ್ಳು, ಅದ್ರಾಗೇನು ಅರ್ಥ ಇಲ್ಲ, ಅದು ಸಕ್ಸಸ್ ಆಗಂಗಿಲ್ಲ, ಅದು ಧರ್ಮನೂ ಅಲ್ಲ. ಧರ್ಮ ಅಂತಂದ್ರೆ ಸಮರ್ಥ ಸದ್ಗುರುವಿನ ಬಳಿ ಹೋಗಿ ಜೀವ ಶಿವನಾಗುವುದು, ಅಂಗ ಲಿಂಗವಾಗುವುದು, ಇದಕ್ಕೆ ಸಂಬಂಧಪಟ್ಟಂತ ಶಟಸ್ಥಲ ಸಾಧನೆ, ಅಷ್ಟಾವರಣ, ಪಂಚಾಚಾರ ಶಟಸ್ಥಲಗಳನ್ನು ಯಾರು ಸರಿಯಾಗಿ ತಿಳ್ಕೊಂಡು ತಾವು ಹಂಗೆ ಇದ್ದು ಇನ್ನೊಬ್ಬರಿಗೆ ಮಾರ್ಗದರ್ಶನ ಮಾಡ್ತಾರೆ, ಅವರೇ ವೀರಶೈವ ಗುರುಗಳು.
ಅಂತ ಗುರುಗಳ ಬಳಿ ಹೋಗಿ ಏನ್ ಮಾಡಬೇಕು? ಇಷ್ಟಲಿಂಗ ದೀಕ್ಷೆ ತಗೊಳ್ಳೋದು. ಅದೇ ಲಿಂಗಾಯತ ದೀಕ್ಷೆ. ಕಳ್ಳನ ಮಕ್ಕಳು ಯಾರು ಬೇಕಾದ್ರು ಚಾಕ್ಲೇಟ್ ಹಂಚದಂಗೆ ಹಚ್ಚುತ್ತಾರೆ. ಅವು ಲಿಂಗದ ಅರ್ಥನೇ ಗೊತ್ತಿಲ್ಲ. ಲಿಂಗ ಎಂಥವ್ರಿಗೆ ಕೊಡಬೇಕು, ಅವ್ರ ಯೋಗ್ಯತೆ ನೋಡಿ ಎಂಥವ್ರಿಗೆ ಲಿಂಗ ಕೊಡ್ಬೇಕು. ಲಿಂಗ ಎಷ್ಟು ಮಂದಿಗೆ ಕೊಟ್ರ ಲಿಂಗ ತಗೊಂಡು ಏನ್ ಮಾಡಿದ್ರು? ಯಾರೇನು ಕೂತ್ ಪೂಜೆ ಮಾಡ್ಕೊಳಕತ್ತಾರ? ಅದಕ್ಕೆ ಯೋಗ್ಯತೆ ನೋಡಿ ಕೊಡ್ಬೇಕು. ಮತ್ತೆ ಹೇಳ್ತಾರ, ಎಲ್ಲಿ ಉರಿಲಿಂಗ ಪೆದ್ದಿ ಕತಿ ಒಳಗ ಆ ಉರಿಲಿಂಗ ದೇವರು ಉರಿಲಿಂಗ ಪೆದ್ದಿಗೆ ನೀನು ಯೋಗ್ಯ ಇಲ್ಲ, ನಿನ್ನ ಕೊಡ್ಲಕ್ ಆಗಂಗಿಲ್ಲ, ನಿನ್ನೊಳಗೆ ಸಾಧನೆ ಮಟ್ಟ ಇಲ್ಲ, ಅದು ಬೆಳೆಸ್ಕೊಂಡ್ಮೇಲೆ ಕೊಡ್ತೀನಿ ಅಂದ್ರೂ ಇಲ್ಲ, ಕೊಡು ಅಂತ ಗಂಟು ಬಿದ್ದದಕ್ಕೆ ಕಲ್ಲು ಹೋಗಿದ್ರು ಗೇ ರಗಡಿ ಲೇಜ ಆತ ಅದೇ ಪೂಜೆ ಮಾಡ್ಕೆ ಪಡ್ಕೊಂಡ ಅಂತಂದ್ರೆ ಯೋಗ್ಯತೆ ನೋಡಿ ಕೊಡಂತ ಒಂದು ಸಾಧನ ಸಂಸ್ಕಾರವನ್ನ ಕೈಗೆ ಸಿಕ್ಕವ್ರಿಗೆ ಯಾರು ಬೇಕವ್ರಿಗೆ ಕೊಟ್ಟು ಎರ್ರ ಬೆರ್ರಿ ಹುಚ್ಚುಚ್ಚು ಮಾಡ್ಲಕತ್ತಾರ. ಅವು ಯಾವ ಸಾಧನೆಗಳಲ್ಲ, ಅವು ಯಾವ ಶಿವ ಆಗಂಗಿಲ್ಲ, ಅವು ಯಾವ ಲಿಂಗ ಆಗಂಗಿಲ್ಲ. ಎಲ್ಲ ಜೊಳ್ಳು ಕಾಳುಗಳ ಒಂದು ದೊಡ್ಡ ಏನದದು ಕಲಿಪುರುಷನ ಒಂದು ಲೀಲೆ ಅಷ್ಟೇ. ಅದು ಕಲಿಯುಗದ ಲೀಲೆ. ಇರ್ಲಿ, ಯಾರ್ಯಾರು ಏನೇನು ಮಾಡ್ಲಕ್ ಬಂದಾರ ಅದನ್ನು ಮಾಡ್ತಿರ್ತಾರ. ಮಾಡೋರು ಮಾಡ್ಲಿ, ಏನ್ ಪಡ್ಕೋತಾರ ಪಡ್ಕೊಳ್ಳಿ. ಇಲ್ಲಿ ಏನಂತಂದ್ರೆ ಲಿಂಗ ಆಯತ ಅನ್ನೋದು ಆರಂಭದ ಸ್ಥಿತಿ, ಫಸ್ಟ್ ಬಿಗಿನಿಂಗ್. ಅದು ಆರಂಭದಲ್ಲಿ ಭಕ್ತಸ್ಥಳ, ಶಟಸ್ಥಲದೊಳಗೆ ಫಸ್ಟ್ ಸ್ಥಳ ಯಾವುದು? ಭಕ್ತಸ್ಥಳ. ಭಕ್ತಸ್ಥಳನೇ ಲಿಂಗ ಆಯತ. ಮತ್ತೆ ಲಿಂಗ ಕಟ್ಕೊಂಡು ಸುಮ್ ಕುಂದ್ರಬೇಕಾ? ಸಾಧನೆ ಮಾಡ್ಬೇಕಲ್ಲ. ಆ ಎಲ್ಲ ಸಾಧನೆಗಳೇನದೋ ಮಹೇಶ ಸ್ಥಳ, ಪ್ರಸಾದಿ ಸ್ಥಳ, ಪ್ರಾಣಲಿಂಗಿ ಸ್ಥಳ, ಶರಣ ಸ್ಥಳ, ಇವು 4 ಏನ್ ಬರ್ತಾವಪ್ಪ ಅಂತಂದ್ರೆ ಲಿಂಗ ಸ್ವಾಯತ ಸ್ಥಳ ಅಂತಾರೆ. ಲಿಂಗ ಸ್ವಾಯತ, ತ್ಯಾಗಾಂಗ, ಭೋಗಾಂಗ. ಮುಂದೆ ಲಾಸ್ಟಿಗೆ ಬರ್ತದೆ ಯಾವುದು? ಸಾಧನೆ ಎಲ್ಲ ಮುಗಿದ್ಮೇಲೆ ಲಾಸ್ಟಿಗೆ ಸಿದ್ಧಿ ಯಾವುದು? ಐಕ್ಯ. ಆ ಐಕ್ಯ ಸ್ಥಳನೇ ಲಿಂಗ ಎಂಥದ್ದು? ಸನ್ನಿಹಿತ ಸ್ಥಳ ಅಂತಂದ್ರೆ ಆ ಲಿಂಗ ಸನ್ನಿಹಿತನಾದವನೇ ನಿಜ ವೀರಶೈವ, ಪರಿಪೂರ್ಣ ವೀರಶೈವ. ಅದಕ್ಕೆ ಆ ವೀರಶೈವದ ಆರಂಭಿಕ ಹಂತ ಲಿಂಗಾಯತ. ಲಿಂಗಾಯತದ ಸಾಧನೆಯ ಅಂತಿಮ ಹಂತ ವೀರಶೈವ. ಲಿಂಗ ಆಯತ, ಲಿಂಗ ಸ್ವಾಯತ, ಲಿಂಗ ಸನ್ನಿಹಿತ, ತ್ಯಾಗಾಂಗ, ಭೋಗಾಂಗ, ಯೋಗಾಂಗ, ಇಷ್ಟಲಿಂಗ, ಪ್ರಾಣಲಿಂಗ, ಭಾವಲಿಂಗ. ಎಲ್ಲ 3 ಅದಾವ. ಗುರು, ಲಿಂಗ, ಜಂಗಮ. ಈ ರೀತಿ ಲಿಂಗ ಅಂದ್ರೆ ತನ್ನ ಸ್ವಯಂ ವೈಯಕ್ತಿಕ ಸಾಧನೆ ಮಾಡಿಕೊಂಡು ವೈಯಕ್ತಿಕ ಮೋಕ್ಷ. ಜಂಗಮ ಅಂದ್ರೆ ಸಾರ್ವತ್ರಿಕ ಮೋಕ್ಷಕ್ಕಾಗಿ ಪ್ರಯತ್ನ ಮಾಡೋನಿಗೆ ಜಂಗಮ ಅಂತಾರೆ. ಗುರುವಿನ ಬಳಿ ಹೋಗಿ ದೀಕ್ಷೆ ತಗೊಳ್ಳದೆ ಗುರುಸ್ಥಳದಲ್ಲಿ ಆರಂಭದಲ್ಲಿ ಹೋಗಿ ಲಿಂಗ ತಗೊಳ್ಳೋದು. ಲಿಂಗ ಆಯತ, ಲಿಂಗ ಸ್ವಾಯತ, ಲಿಂಗ ಸನ್ನಿಹಿತ. ಈ ಮಾತು ಒಪ್ಕೊಳ್ಳೋದ್ರಾಗ ಏನಾರ ತಕರಾರದೇನು? ಯಾರು ಏನಾರೇ ಒಪ್ಪುಗಳಂತ ಮಾತದ ಏನಾದ್ರು ತಕರಾರದ ಇದ್ರಾಗ? ಏನಾರ ಸರಿ ಅನಿಸ್ತದ, ಏನ್ ತಪ್ಪು ಅನಿಸ್ತದ? ನಮ್ಮವೇ ಆದ ಕೆಲವೊಂದು ನಿರ್ಧಾರಗಳು ತಗೋಬೇಕು. ಪ್ರತಿಯೊಂದು ಎಲ್ಲರೂ ಬಸವಣ್ಣವರೇ ಹೇಳ್ಬೇಕು, ಬಸವಣ್ಣವ್ರು ಹೇಳಿದ್ದೇ ಕೇಳ್ಬೇಕಂತಲ್ಲ. ನಿಮ್ಮ ಗುಣ ಸ್ವಭಾವಗಳಿಗೆ ಯಾವುದು ಸರಿ ಅನ್ನಿಸ್ತದ ಅದನ್ನ ಒಪ್ಕೊಂಡು ಅದನ್ನೇನ್ ಮಾಡಬೇಕು? 4 ಜನರ ಮಧ್ಯೆ ಅದನ್ನಿಟ್ಟು ಚರ್ಚೆ ಮಾಡಬೇಕು. ಚರ್ಚೆ ಮಾಡಿದ ಮೇಲೆ ಏನಾಗ್ತದ? ಅದು ಒಪ್ಪಿಗೆ ಆಯ್ತು, ಅನುಮೋದನೆ ಆಯ್ತು ಅಂತಂದ್ರೆ ಇದು ಸರಿಯಾಗಿರ್ತದ ಅಂತ ಅಷ್ಟೇ. ಮುಂದೆ ಏನಾರ ಇತ್ತಂದ್ರೆ ನೀವು ಸುಮ್ಮಿರ್ತೀರೇನು? ಏನ್ ಹಿಂಗ ಹೇಳ್ತಾರಲ್ಲ, ಏನೇನ್ ಸರಿನಾ ತಪ್ಪ ಅಂತ ಹೇಳಕ್ಕೆ ಚರ್ಚೆ ಮಾಡ್ತೀರ ಇಲ್ಲ? ಹೆಂಗಾಗ್ತದ ಅಂತೀರಿಲ್ಲ? ಏನಾರ ಹೇಳಿದ್ರೆ ಏನ್ ಬೇಕಾದ್ರೆ ಹೇಳಿ ಸುಮ್ ಕೇಳ್ತೀರೇನು? ಅದಕ್ಕೆ ಹಿಂಗ ಆರಂಭ ಅಂತ್ಯ, ಆರಂಭಿಕ ಸ್ಥಿತಿ ಲಿಂಗ ಆಯತ, ಅಂತಿಮ ಹಂತ ಪರಿಪೂರ್ಣ ಸಿದ್ಧ ಅವಸ್ಥೆ, ಶುದ್ಧ ಸಿದ್ಧ ಪ್ರಸಿದ್ಧ ಅಂತದ ನೋಡ್ರಿ. ಇವೆಲ್ಲ 3 ಅದಾವಲ್ಲ, ಅವೇ ಕೊನೆಗೆ ಹೋಗಿ ನಿಲ್ಲದೆ ವೀರಶೈವ. ಆರಂಭದಲ್ಲಿ ಲಿಂಗ ಆಯತ, ಮರಿ ಹೋಗಿ
ಅದೇನು ಎಳೆಗರು ಎತ್ತಾಗದೆ ಅಂದ್ರೆ ಲಿಂಗಾಯತ ವೀರಶೈವ ಆಗಂಗಿಲ್ಲೇನು? ಹಂಗ ಲಿಂಗಾಯತ ಹೋಗಿ ಮುಂದೆ ವೀರಶೈವ ಆಗ್ಬೇಕು. ಅದಕ್ಕೆ ಬಸವಣ್ಣವರೆಲ್ಲರೂ ನಾ ಲಿಂಗ ಕಟ್ಕೊಂಡು ವೀರಶೈವ ಧರ್ಮ ಸ್ವೀಕಾರ ಮಾಡಿದೆ ಅಂತೇಳಿ ಚಂದ ಬಸವಣ್ಣವರು ಏಸ್ ವಚನ ಬೇಕು. ಆ ವೀರಶೈವ ಧರ್ಮನೇ ಕಿತ್ತೊಗಿಬೇಕಂತೇಳಿ ಕೆಲವೊಂದು ಕುತಂತ್ರ ಮತಿಗಳು ಪ್ರಯತ್ನ ಮಾಡಕತ್ತಾರ. ಅದೇನೋ ವಚನ ಸಾಹಿತ್ಯ ಶುದ್ಧೀಕರಣ ಮಾಡ್ತಾರ. ಇವ್ರು ಶುದ್ಧ ಮಾಡೋನು ಶುದ್ಧ ಆಗ್ತದೇನೋ, ಅದು ಹೆಂಗಿದ್ದಂಗೆ ಇರ್ತದೆ. ಅಶುದ್ಧ ಆದ್ರೆ ಅಲ್ಲ ಶುದ್ಧ ಮಾಡೋದು. ಇವ್ರ ಬುದ್ಧಿ ಅಶುದ್ಧ ಆಗಿದ್ದಕ್ಕೆ ತಮ್ಮ ಬುದ್ಧಿ ಶುದ್ಧ ಮಾಡ್ಕೋಬೇಕಾಗಿದೆ ಹೊರತು ವಚನ ಸಾಹಿತ್ಯ ಏನು ಶುದ್ಧ ಮಾಡ್ತಾರ. ಇಲ್ಲೇನಾಯ್ತಪ್ಪ ಅಂತಂದ್ರೆ 1ನೇ ವಚನ, ಶಿವ ಜನ್ಮದಲ್ಲಿ ಹುಟ್ಟಿದ ಮೇಲೆ ಶಿವ ಶರಣರೊಕ್ಕುದ ಕೊಂಬುವುದು. ಅಂದ್ರೆ ನಮ್ಮ ಸಾಧನೆಯೊಳಗ ಯಾರ್ಯಾರು ಬರ್ತಾರ? ಶಿವಭಕ್ತರು, ಶಿವಾಚಾರ್ಯರು, ಶಿವಶರಣರು, ಶಿವಯೋಗಿಗಳು, ಹಿಂಗೆಲ್ಲ ಬರ್ತಾರಿಲ್ಲ. ಇವರೆಲ್ಲರೂ ಏನು ಊಟ ಮಾಡ್ತಾರ, ಹೆಂಗಿರ್ತಾರ, ಅವ್ರಂಗ ನಾವು ಇರ್ಬೇಕಪ್ಪ ಅಂತ. ಭವಭಾರಿಗಳ ಮನೆಯಲ್ಲಿ ಲಿಂಗಾರ್ಚನೆ ಮಾಡಲಾಗದು. ಭವಭಾರಿಗಳಂತಂದ್ರ ಸತ್ಯ ಶುದ್ಧ ಕಾಯಕ ಮಾಡಲಾರ್ದೆ ಯದ್ವಾ ತದ್ವಾ ಗಳಿಕೆ ಮಾಡಿ ಏನ್ ಮಾಡೋದು? ಯದ್ವಾ ತದ್ವಾ ಗಳಿಕೆ ಮಾಡಿ ಮತ್ತ ಯಾರು ಬೇಕಾವ್ರಿಗೆ ಊಟಕ್ಕೆ ಹಾಕಿ ಹೆಸರಾಗದು. ಇವರೆಲ್ಲ ಭವಭಾರಿಗಳು. ಇಂಥ ಭವಭಾರಿಗಳ ಮನೆಯಲ್ಲಿ ಲಿಂಗಾರ್ಚನೆ ಮಾಡಲಾಗದು. ಈಗ ನೋಡಿದ್ರ ಎಲ್ಲಿ ಬೇಕಲ್ಲಿ ಸ್ವಾಮೀಜಿಗಳು ಏನ್ ಮಾಡ್ಲಕತ್ತಾರ? ಯಾರ್ಯಾಕೆ ರೊಕ್ಕ ಕೊಟ್ಟು ತಂದು ಕೊಡಲ್ ರೊಕ್ಕ ತಗೊಂಡು ಒಳಗೆ ಹಾಕೊಂಡ್ಬಿಡ್ತಾರ. ಎಲ್ಲಿ ತಂದಿ, ಏನ್ ಮಾಡ್ದಿ, ಏನ್ ಕೆಲಸ ಮಾಡ್ದಿ, ಈ ದುಡ್ಡು ಗಳಿಸ್ಬೇಕಾದ್ರೆ ಹೆಂಗ್ ಬಂತು ಅಂತ ಹೇಳಕ್ಕೆ ಒಬ್ಬರೇ ಕೇಳ್ತಾರೇನು? ಮತ್ತ ಅವರಿಗೆ ವಿಶೇಷವಾದಂತ ಆತಿಥ್ಯ ಕೊಟ್ಟು ಅವರಿಗೆ ಶಾಲಾ ಹಾರ ಹಾಕಿ ಕಷ್ಟಪಟ್ಟು ದುಡ್ದವ ಒಂದು 100 ರೂಪಾಯಿ ಇಟ್ರೆ ಅವನಿಗೆ ಕಿಮ್ಮತ್ತಿಲ್ಲ. ಕಳ್ತನ ಮಾಡಿ ತಂದ ಒಂದು ಕೋಟ್ಯಾಧೀಶಿಗೆ ದೊಡ್ಡ ಕಿಮ್ಮತ್ತು. ಮತ್ತ ಅಂಥವ್ರ ಮನೆಗೆ ಹೋಗಿ ಇವ್ರು ಲಿಂಗ ಪೂಜೆ ಮಾಡ್ಕೊತಾರ. ಅದು ಆಚಾರ ಅಲ್ಲದು, ಮಹೇಶಾಚಾರ ಅಲ್ಲದು. ಅದಕ್ಕೆ ಭವಭಾರಿಗಳ ಮನೆಯಲ್ಲಿ ಲಿಂಗಾರ್ಚನೆ ಮಾಡಲಾಗದು. ಆ ಒಂದು ಭವವಿರಹಿತ ಲಿಂಗಕ್ಕೆ ಭವಿಪಾಕವ ಕೊಟ್ಟೊಡೆ ರೌರವ ನರಕ ತಪ್ಪದು ನೋಡ. ನಿಮ್ಮ ಕೊಳ್ಳನ ಲಿಂಗಕ್ಕ ಅಂತ ಒಂದು ಕೆಟ್ಟ ವ್ಯಕ್ತಿ ಕೊಟ್ಟ ಪದಾರ್ಥಗಳನ್ನು ನೀವೇನಾರೆ ನೈವೇದ್ಯ ಮಾಡಿದ್ರಿ ಅಂತಂದ್ರ ನರಕಕ್ಕೆ ಓದ್ತಿರಿ ಅಂತ ಚನ್ನಬಸವಣ್ಣವ್ರು ಹೇಳಕತ್ತಾರ. ಎಂಥದಿದು ಆಚಾರ ಲಿಂಗ ಅಂತಂದ್ರೆ ಹಿಂಗದ, ಸ್ಟ್ರಿಕ್ಟ್ ಅದ ಇದು. ಇದು ಯಾರು ಪಾಲಿಸ್ಲಕತ್ತಾರ? ಎಲ್ಲಾರ ಪಾಲಿಸ್ಲಕತ್ತಾರ ನೋಡ್ರಿ. ಯಾರು ಬೇಕವ್ರು ರೊಕ್ಕ ಕೊಟ್ಟರು ಸಾಕು, ತಗೊಂಡು ಹಳಿ ಮಠ ಕೆಡಕದು, ಹೊಸ ಮಠ ಕಟ್ಟದು. ಮತ್ತೇನೋ ಮಾಡಿ ಎಲ್ಲರೂ ಎಂತ ಮಠಾರೇ ಕಟ್ರಿ, ಮನಿಯರೇ ಕಟ್ರಿ, ಇದಕ್ಕೆ ಉಸಿರು ಬಂದಾಯ್ತು ಅಂದ್ರೆ ಅದು ಮಠ ಯಾರು ನಾವ್ಯಾರು ಸಂಬಂಧ ಇಲ್ಲ, ಮನಿ ಯಾರು ನಾವ್ಯಾರು ಸಂಬಂಧ ಇಲ್ಲ. ಸತ್ತರ ನಮ್ಮ ಸಂಗಟ ಏನ್ ಹೋಗ್ತದ, ಇದು ಇಲ್ಲೇನು ಆಚಾರ ಮಾಡ್ತಿರಲ್ಲ ಇದು ಬರ್ತದೆ. ಆಚಾರ ಶುದ್ಧಿ ಸಿದ್ಧಿ ಪ್ರಸಿದ್ಧಿ ಅನ್ನೋದು ಇದು ಬರ್ತದೆ. ಅಶುದ್ಧಿಯಾಗಿ ನಾವೇನಾರ ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ದು ಅದೇನಿಲ್ಲ, ಇಲ್ಲೇ ಇರ್ತದೆ, ಎಲ್ಲಿ ಹೋಗಲ್ಲ. ಭವವಿರಹಿತ ಲಿಂಗಕ್ಕೆ ಭವಿಪಾಕವ ಕೊಟ್ಟಡೆ ರೌರವ ನರಕ ತಪ್ಪುದು ನೋಡ. ಅಸಂಸ್ಕಾರ ಕೃತಂ ಪಾಕಂ ಶಂಭೋರ್ ನೈವೇದ್ಯಂ ಮೇವಚ. ಅನೈವೇದ್ಯಂ ಭುಕ್ತ್ಯನ್ನ ಪ್ರಸಾದ ನಿಷ್ಫಲ ಭವೇ. ಅಂಥದ್ದೊಂದೇನಾರ ಪ್ರಸಾದ ಮಾಡಿ ಅಂಥವ್ರಲಿಂತ ನಾವು ತಗೊಂಡು ತಿಂದು ಅದನ್ನ ನೈವೇದ್ಯ ಪ್ರಸಾದ ಅಂತಿದ್ರಿ ಅಂದ್ರೆ ಅದು ಏನಾಗ್ತದ? ಫಲ ಕೊಡಂಗಿಲ್ಲ, ನಿಷ್ಫಲ ಆಗ್ತದ. ಅಂತ ಪ್ರಸಾದ ಅಂತ ನೈವೇದ್ಯಲಿಂತ ಫಲ ಸಿಗಂಗಿಲ್ಲ ಅಂತ ಹೇಳಿದ್ರೆ ಇದು ಕಾರಣ. ಕೂಡಲ ಚನ್ನ ಸಂಗಯ್ಯ ಭವಿಪಾಕ ಏನಪ್ಪಾ ಅಂತಂದ್ರ ಭವಿಪಾಕ ಅದರ ರಿಸಲ್ಟ್ ಏನಾಗ್ತದ? ಪುನರಪಿ ಜನನಂ. ಈ ಭವಿಯ ಪಾಕ ನೀವು ತಿಂದ್ರಿ, ಅದು ಏನಾಯ್ತಪ್ಪ ಅಂದ್ರೆ ಅದು ಋಣ ಮುಟ್ಟಿಸ್ಲಕ್ ಮತ್ತ ಇನ್ನೊಂದು ಜನ್ಮ ಹುಟ್ಟಿ ಬರ್ಬೇಕು. ಪುನರಪಿ ಜನನಂ ಅಂದ್ರ ಈಗ ಯಾರು ಬೇಕವರು ಏನ್ ಬೇಕದು ತಂದು ಕೊಟ್ರ ಅದನ್ನು ತಗೊಂಡು ತಿಂದು, ಅದನ್ನು ತಗೊಂಡು ಮಠ ಕಟ್ಟಿಸಿದವರು, ಅದನ್ನು ತಗೊಂಡು ತಮ್ಮ ಸಂಸಾರ ಬೆಳೆಸಿಕೊಂಡವರು
ಅವರೆಲ್ಲರೂ ಮತ್ತೆ ಮೋಕ್ಷ ಸಾಧನೆ ಮಾಡ್ತಾ ಇಲ್ಲ, ಮತ್ತೆ ಈ ಭೂಮಿ ಮೇಲೆ ಹುಟ್ಟಿ ಬರೋ ಸಾಧನೆ ಮಾಡ್ಲಕತ್ತಾರ ಅಂತ. ಹೆಂಗ ಕಾದ್ರೋಳಿ ಮಠದೊಳಗ ಏನಾರ ಒಯ್ದು ಕೊಟ್ಟು ನೋಡ್ರಿ ಒಂದ್ ಸ್ವಲ್ಪ ಗಬಕ್ಕ ತಗೊಂಡು ಒಳಗೆ ಹಾಕತ್ತಾರ ನೋಡ್ರಿ. ಬೈಲೊಂದ್ ಮಠ ಅವು. ಯಾರು ಕೊಟ್ರು, ಎಷ್ಟು ಕೊಟ್ರು ಎಲ್ಲ ಕೇಳಿ ಹೇಳಿ ತಗೋತಾರ ಅವ್ರು. ಯಾವ್ರೆ ಸೈಕಲ್ ಬಾಡಿಗೆ ಕೊಡೋ ಒಂದ್ 200 ರೂಪಾಯಿ ಹೆಚ್ಚಿ ಕೊಟ್ಟ ಅವ್ರು ಏನಂತಾರೆ, ಈ ಸುಳವಾಗ ಹೊಟ್ಟಿಗೆ ಏನ್ ತಿಂತಾನ, ಎಲ್ಲ ರೊಕ್ಕ ನನಗ್ ಕೊಟ್ಟು ಒಂದ್ 200 ರೂಪಾಯಿದಾಗ 100 ರೂಪಾಯಿ ಅವನಿಗೆ ಒಳಗೆ ಕೊಟ್ಟು ಬರ್ರಿಲ್ಲ ಮನೆ ಕಳಿಸ್ಕೊಟ್ಟು ಕಳಿಸ್ತಾರ. ಅದಕ್ಕೆ ಸ್ವಾಮಿ ಅಂತಾರ, ಅಂಥವ್ರಿಗೆ ಸ್ವಾಮಿಗಳು ಅಂತಾರ, ಅಂಥವ್ರಿಗೆ ಶುದ್ಧ ಸಿದ್ಧ ಪ್ರಸಿದ್ಧ ಅಂತಾರ, ಅಂಥವ್ರು ಶಾಶ್ವತವಾದ ಕೀರ್ತಿ ಆದರ್ಶ. ರಾಜಕಾರಣಿಗಳು ಮುಂದೋಗಿ ದೊಡ್ಡವರು ಇವರೆಲ್ಲ ಸ್ವಾಮೀಜಿಗಳು, ಇವ್ರು ಅವರು ರಾಜ ಗುರುಗಳಾಗಿ ಅವ್ರಿಗೆ ಇವ್ರು ಮಾರ್ಗದರ್ಶನ ಮಾಡಬೇಕು. ಅವ್ರ ಮುಂದೆ ಹೋಗಿ ಇವ್ರು ಕೈ ಜೋಡಿಸ್ಕೊಂಡು ನಿಂದಿರ್ತಾರ. ಅವರು ಲಪುಟ್ರು, ಕಾಳ್ರು, ಸುಳ್ರು, ಕುರ್ಚಿ ಮೇಲೆ ಮಾರ್ಯಮಗೆ ಬಿಟ್ಟು ಕೋಣ ಕೂತು ಮಾತಾಡ್ತಾರೆ. ಇದು ಆಚಾರ ಅಂದ್ರೆ ಇದು. ಅವೆಲ್ಲ ನೋಡಿದ್ರೆ ಬೆಂಕಿ ಹಚ್ಚಬೇಕು ಅನ್ನಿಸ್ತಿರ್ತದೆ ಆ ಸ್ವಾಮಿಗೆ, ಆ ಕೂತು ಮಾತಾಡೋನಿಗೆ. ಎಷ್ಟು ಅಸಾರ್ಥಕ, ಎಷ್ಟು ನರಕ ದೃಶ್ಯಗಳು ಈ ಜಗತ್ತಿನೊಳಗೆ. ಅದಕ್ಕೆ ಶಿವಜನ್ಮದಲ್ಲಿ ಹುಟ್ಟಿದ ಬಳಿಕ ಯಾರು ರಾಜಕೀಯ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಅಡ್ಡೊತ್ತು ಊಟ ಮಾಡಿ ಉಂಡು ಶಿವ ಅಂತೇಳಿ ಬಂದಿದ್ರಾಗ ಒಂದಿಟ್ಟು ದೇವರಿಗೆ ಯಾರು ಬಂದವ್ರಿಗೆ 4 ಮಂದಿ ಕರ್ಕೊಂಡು ಹಂಚ್ಕೊಂಡು ಉಂಡು ದಾಟಿ ಹೋಗೋದು ಬಿಟ್ಟು ಸುಮ್ಮನೆ ಉರಿದಿದ್ದೇ ಓದುದು ಈ ಜಗತ್ತಿನಾಗ. ಶಿವಜನ್ಮದಲ್ಲಿ ಹುಟ್ಟಿದ ಮೇಲೆ ಶಿವಶರಣರೊಕ್ಕುದೇ ಕೊಂಬುವುದು. ಭವ ಭಾರಿಗಳ ಮನೆಯಲ್ಲಿ ಲಿಂಗಾರ್ಚನೆ ಮಾಡಲಾಗದು. ಭವಹಿರಹಿತ ಲಿಂಗಕ್ಕೆ ಭವಿಪಾಕವ ಕೊಟ್ಟಡೆ ರವರವ ನರಕ ತಪ್ಪದು ನೋಡ. ಅಸಂಸ್ಕಾರ ಕೃತಂ ಪಾಕಂ ಶಂಭೋರ್ ನೈವೇದ್ಯ ಮೇವಚ ಅನೈವೇದ್ಯ ಭುಕ್ತ್ಯನ್ನ ಪ್ರಸಾದಂ ನಿಷ್ಫಲಂ ಭವೇತ್. ವೇದವಾಕ್ಯ ಎಂಬುದಾಗಿ ಇದು ಕಾರಣ ಕೂಡಲ ಚನ್ನ ಸಂಗಯ್ಯ ಭವಿಪಾಕ ಪುನರಪಿ ಜನನಂ, ಪುನರಪಿ ಜನ್ಮ. ಚಂದದನ್ರಿ ವಚನ. ಸ್ಟ್ರಿಕ್ಟ್ ರೂಲ್ಸ್, ಎಷ್ಟು ಸ್ಟ್ರಿಕ್ಟ್ ಅವ್ ನೋಡ್ರಿ. ಚಲೋ ಅನ್ನಿಸ್ತಾ ಏನ್ ಸಿಟ್ಟು ಬತ್ತಾ ಇಂಥ ವಚನ? ಚಂದ್ರಸ್ವಾಮಿ ವಚನ ಕೇಳ. ಸ್ಟ್ರಾಂಗ್ ಗಟ್ಟಿಮುಟ್ಟ ವಚನಗಳು ಅವರೆಲ್ಲ. ಒಬ್ಬ ಸಂತ ಒಬ್ಬ ಶ್ರೀಮಂತನ ಮನೆಗೆ ಹೋಗಿ ಉಪಚಾರ ಸ್ವೀಕಾರ ಮಾಡಿ ಬಂದಿರ್ತಾನ. ಬಂಗಾರದ ಪರಾತಿನೊಳಗೆ ಪಾದ ತೊಳೆದಿರ್ತಾರೆ. ಬಂಗಾರದ ತಂಬಿಗೆ, ಬಂಗಾರದ ಗ್ಲಾಸು, ಬಂಗಾರದ ತಟ್ಟೆಯಲ್ಲಿ ಬಟ್ಟಲುಗಳನ್ನ ಇಟ್ಟು ಊಟಕ್ಕೆ ಹಾಕಿರ್ತಾರೆ. ಎಲ್ಲ ಬಂಗಾರದ್ದೇ ಅಲ್ಲಿ ಅವ್ರ ಮನೆಗೆ. ಅವನಿಗೆ ಏನಾಗ್ಬಿಡ್ತು, ಇಷ್ಟೊಂದು ಬಂಗಾರದ ಸಾಮಾನುಗಳವ ಇವ್ರ ಮನ್ಯಾಗ, ಒಂದು ಬಟ್ಲ ಒಳಗೆ ಹಾಕೊಂಡ್ರಿ ಏನ್ ತಪ್ಪಾಗ್ತದ ಅಂತೇಳಿ ಅದೊಂದು ಬಟ್ಲ ಒಳಗೆ ಹಾಕೊಂಡ್ಬಿಟ್ಟ ಸ್ವಾಮಿ. ಹಾಕೊಂಡು ಅದು ಕತಿ ಬೇರೆ, ಬಟ್ಲೊಳಗೆ ಹಾಕೊಂಡದ್ ಬೇರೆ. ಇದೇನಂದ್ರ ಅವರು ಉಪಚಾರ ಮಾಡಿ ಮನೆಗೆ ಬಂದ್ಬಿಟ್ಟಿರ್ತಾನ. ಮನೆಗೆ ಬಂದಾಗ ಏನಂತ ಹೇಳ್ಬಿಡ್ರಿ ಕತ್ತಿ, ಅದು ದೊಡ್ಡದೋಗ್ತದೆ. ಈಗ ಬೇಡ, ಮತ್ತೊಂದು ಸಾರಿ ಹೇಳ, ಈಗ ಸಾಕ. ಲಯಚಿಂತನ ಅನ್ನೋದ್ರ ಬಗ್ಗೆ ನಡೆದದ, ಅದೇ ಮಾಡೋಣ ಇವತ್ತ. ಸುಮ್ಮನೆ ಅವೆಲ್ಲ ಕೂತ್ರ ಟೈಮ್ ಭಾಳ ಆಗ್ತವೆ ಕಥೆಗಳು. ಓಂ ಸದ್ಗುರು साधु निश्चल दास जिये नमः। ओम सद्गुरु पंडित पीतांबर जिये नमः। श्री विचार सागर साधु निश्चल दास जिಯವರ ಕೃತಿ ತರಂಗ 5 ಮಧ್ಯಮ ಅಧಿಕಾರಿ ಅದೃಷ್ಟಿ ಮಹಾರಾಜರಿಗೆ ಉಪದೇಶ
241ನೇ ವಿಷಯಾಂಕ ಈ ಒಂದು ಜಗತ್ ಸೃಷ್ಟಿಯ ಬಗ್ಗೆ ಈ ಒಂದು ಶ್ರುತಿಗಳ ಅಭಿಪ್ರಾಯ ಮತ್ತು ಸೂತ್ರಕಾರರ ಮತ್ತು ಭಾಷ್ಯಕಾರರ ಅಭಿಪ್ರಾಯಗಳ ಸಂಗ್ರಹ 153ನೇ ವಿಷಯಾಂಕ. ಇದು ದೋಹ 153ನೇ ದೋಹ. ತತ್ವದೃಷ್ಟಿಗೆ 4ನೇ ತರಂಗದ ವಿಚಾರವನ್ನು ಕೇಳಿ ಬ್ರಹ್ಮದ ಯಥಾರ್ಥ ಜ್ಞಾನವಾಗಿದೆ. ತತ್ವದೃಷ್ಟಿಗೆ ಏನಾಯಿತು, ತಿಳಿದು ಸುಮ್ಮನಾದ. ತನಗೆ ತಿಳಿತು, ಸುಮ್ಮಾಗಿಬಿಟ್ಟ, ಶಾಂತ ಆದ. ಆದರೆ ಅದೃಷ್ಟಿ ಎನ್ನುವ ಮಧ್ಯಮ ಅಧಿಕಾರಿಗೆ ತಿಳಿಯಲಿಲ್ಲ. ಆದ್ದರಿಂದ ಅದೃಷ್ಟಿಯ ಸಲುವಾಗಿ 5ನೇ ತರಂಗದಲ್ಲಿ ಲಯ ಚಿಂತನವನ್ನು ಹೇಳಬೇಕಾಗಿದೆ. ಇಲ್ಲಿ ಸದ್ಗುರುನಾಥನಿಗೆ ಮಧ್ಯಮ ಅಧಿಕಾರಿ, ಉತ್ತಮ ಅಧಿಕಾರಿ, ಕನಿಷ್ಠ ಅಧಿಕಾರಿ ಮೂವರಿಗೆ ತೆಕ್ಕಿಗೆ ಹಾಕೊಂಡು ಮೋಕ್ಷಕ್ಕೆ ಕರ್ಕೊಂಡು ಹೋಗಬೇಕಾಗ್ಯದ. ಮೂವರಿಗೆ, ಯಾರಿಗೆ? ಎಲ್ಲರಿಗೆ ಅಲ್ಲ, ಮೂವರಿಗೆ. ಯಾರ್ಯಾರಿಗೆ? ಉತ್ತಮ ಅಧಿಕಾರಿ, ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿ. ಈ ಮೂವರೇ ಗುರುವಿಗೆ ಸಂಬಂಧಪಡೋರು. ಎಲ್ಲರೂ ಅಲ್ಲ, ಎಲ್ಲರಿಗೂ ಮೋಕ್ಷ ಕೊಡುವಂಥದ್ದಿಲ್ಲ ಅಲ್ಲಿ ಗುರುವಿನ ಬಲ್ಲಿ. ಈ ಮೂವರೇ. ಇವ್ರ ಬಲ್ಲಿ ಏನದ, ಸದ್ಗುರುವಿನ ಬಗ್ಗೆ ಸಮಗ್ರ ಶರಣಾಗತಿಯಾದ, ಉದ್ಧಾರ ಆಗಬೇಕನ್ನ ಅಪೇಕ್ಷೆ ಆದ, ಸದ್ಗುರು ವಾಕ್ಯಕ್ಕೆ ಬೆಲೆ ಕೊಟ್ಟು ಸದ್ಗುರುವಿನ ಜೊತೆಗೆ ಹೆಜ್ಜೆ ಹಾಕಂತ ಒಂದು ಪ್ರವೃತ್ತಿ ಅವರೊಳಗೆ ಆದ, ಮತ್ತೆ ಸತತ ಪ್ರಯತ್ನ ಆದ. ಇವೆಲ್ಲ ಇದ್ದದ್ದಕ್ಕೆ ಸತತ ಪ್ರಯತ್ನ, ಸಮಗ್ರ ಶರಣಾಗತಿ ಮತ್ತೆ ಅಭಿಪ್ಸೆ, ಈ ಜನ್ಮದಾಗೆ ಮೋಕ್ಷ ಹೊಂದಬೇಕನ್ನಂತ ಅಭಿಪ್ಸೆ ಈ ಮೂವರ ಬಲ್ಲಿ ಅದ. ಆದ್ರೆ ಏನಾಗ್ಯದ ಅಂದ್ರ ಆ ಗುರು ಹೇಳಿದ ಜ್ಞಾನವನ್ನು ಹಿಡ್ಕೊಳ್ಳಂತ ಸಾಮರ್ಥ್ಯ ಅದರೊಳಗೆ ಹೆಚ್ಚು ಕಡಿಮೆ ಅದ. ಹೀಗಾಗಿ ಆ ಮೂವರನ್ನ ಅವರು ಉದ್ಧಾರ ಮಾಡ್ತಾರೆ. ಎಲ್ಲರಿಗೆ ಅಂತ ಅಲ್ಲ, ಎಲ್ಲರಿಗೆ ಅನ್ನೋದಕ್ಕೆ ಮೂವರಿಗೆ ಅನ್ನೋದಕ್ಕೆ ವ್ಯತ್ಯಾಸ ಆದ ಇಲ್ಲ. ಏನದು? ಇನ್ನು ಎಲ್ಲರೂ ಅಂದ್ರೆ ಯಾರ್ಯಾರು ಬರ್ತಾರ ಅದ್ರಾಗ? ಅವರಿಗೆ ಉತ್ತಮ ಅಧಿಕಾರಿ, ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿ ಅಂತ ಅದರಲ್ಲ, ಇದ್ರೊಳಗ ಇವರು ಉಪಯೋಗ ಇರೋರು. ಇನ್ನ 3 ಮಂದಿ ಉಪಯೋಗ ಇಲ್ಲಾರ್ದವ್ರು ಅದಾರ. ಆ 3 ಮಂದಿ ಉಪಯೋಗ ಇರ್ಲಾರ್ದವ್ರು ಯಾರು ಅಂತಂದ್ರೆ ಅನಧಿಕಾರಿಗಳು ಅಂತ ಇರ್ತಾರೆ. ಅನಧಿಕಾರಿಗಳು ಅವರೊಳಗ ಏನಿರ್ತದಂತಂದ್ರ ಈ ಒಂದು ಅಭಿಪ್ಸೆ ಇರಂಗಿಲ್ಲ. ಈ ಜನ್ಮದಾಗ ಮೋಕ್ಷ ಹೊಂದಬೇಕನ್ನೋದ್ರ ಬಗ್ಗೆ ಐಡಿಯಾನು ಇರಂಗಿಲ್ಲ. ಗೊತ್ತಿದ್ರು ಅದನ್ನ ಏನು ಅವ್ರಿಗೆ ಅಂತದೇನು ಅಭಿಪ್ಸೆ ಇರಂಗಿಲ್ಲ. ಅದು ಜಿದ್ದಿಗೆ ಬಿದ್ದು ಮಾಡ್ಬೇಕನ್ನೋದು ಏನು ಇರಂಗಿಲ್ಲ. ಮತ್ತೆ ಶರಣಾಗತಿನೂ ಇರಂಗಿಲ್ಲ. ಜೀರೋ ಶರಣಾಗತಿ. ಒಳಗ ಬೆಟ್ಟದಷ್ಟು ದುರಹಂಕಾರ ತುಂಬಿಕೊಂಡಿರ್ತಾರ, ದುಷ್ಟ ಬುದ್ಧಿ ತುಂಬಿಕೊಂಡಿರ್ತಾರ. ಮತ್ತೆ ಸತತ ಪ್ರಯತ್ನನೂ ಇರಂಗಿಲ್ಲ, ಏನು ಸರಿಗಿರಂಗಿಲ್ಲ. ಅವರಿಗೆ ಅನಧಿಕಾರಿಗಳು ಅಂತ. ಮತ್ತಿನ್ಯಾರಿರ್ತಾರ? ಈ ಅನಧಿಕಾರಿಗಳಲ್ಲಿ ಮತ್ತಿನ್ನೆರಡು ಪ್ರಕಾರ. ಅನಧಿಕಾರಿಗಳಲ್ಲಿ 2 ಪ್ರಕಾರ. ಏನು? ಅಧಿಕಾರಿಗಳಂತೆ ತೋರ್ತಿರ್ತಾರ, ಒಳಗ ಅನಧಿಕಾರಿಗಳೇ ಇರ್ತಾರ. ತೋರಿಕೆಯಲ್ಲಿ ಅಧಿಕಾರಿಗಳು, ಇರುವಿಕೆಯಲ್ಲಿ ಅನಧಿಕಾರಿಗಳು. ತೋರಿಕೆಯಲ್ಲಿ ಅಧಿಕಾರಿಗಳು,
ನೋಡೋದಕ್ಕ ಎಲ್ಲ ಸತ್ಸಂಗಕ್ಕ ಎಲ್ಲರ ಜೊತೆಗೆ ಬಂದು ಡ್ರೆಸ್ ಹಾಕೊಂಡು ಎಲ್ಲರ ಜೊತೆಗೆ ಟೀಮ್ನಾಗಿರ್ತಾರ. ಆದ್ರೆ ಒಳಗೆ ಯಾವ ಸಾಧನೆನೂ ಇಲ್ಲ, ಏನು ಬೋಧನೆ ಇಲ್ಲ, ಏನೇನು ಇಲ್ಲ. ಸುಮ್ಮ ತೋರಿಕೆಯಲ್ಲಿ ಅಧಿಕಾರಿಗಳು, ಇರುವಿಕೆಯಲ್ಲಿ ಅನಧಿಕಾರಿಗಳು. ಇನ್ನೊಂದಿಷ್ಟು ಮಂದಿ ಅದಾರ ತೋರಿಕೆಯಲ್ಲಿ ಅನಧಿಕಾರಿಗಳು, ಆದ್ರೆ ಇರುವಿಕೆಯಲ್ಲಿ ಅಧಿಕಾರಿಗಳು. ಅದು ತಗೊಂಡು ಏನ್ ಮಾಡ್ಬೇಕೀಗ? ಒಳಗೇನದ ಅದು ಹೊರಗೆ ಪ್ರಕಟ ಆಗ್ಬೇಕಾ ಬೇಡ? ಒಳಗಿರುವಿಕೆಯಲ್ಲಿ ಅಧಿಕಾರಿಗಳದಲ್ಲ, ತೋರುವಿಕೆಯಲ್ಲಿ ಅನಧಿಕಾರಿಗಳು. ಇವ್ರಿಗೇನ್ ಮಾಡ್ಬೇಕು? ಇವ್ರು ಹೆಂಗಂತಂದ್ರ, ನಿಮ್ಮ ಮ್ಯಾಲ ನನಗ ಬಹಳ ಪ್ರೀತಿ ಅದ, ನಿಮ್ ಬಗ್ಗೆ ಮನಸ್ನಾಗ ಅದ ಪ್ರೀತಿ ಅಂತೇಳಿ ಮ್ಯಾಲ ಬೈತಿರ್ತಾರ. ಮನಸ್ನಾಗ ಪ್ರೀತಿ ಅದ, ಮ್ಯಾಲ ಬೈತಾರ. ಬೈಯೋದು ನೋಡಿದ್ರ ಭಾರಿ ದ್ವೇಷ ಇದ್ದಂಗ ಬೈತಿರ್ತಾರ. ಪ್ರೀತಿಯಲ್ಲದ ಒಳಗದ. ಆ ಒಳಗಿನ ಪ್ರೀತಿ ತಗೊಂಡು ಏನ್ ಬೆಂಕಿ ಹಚ್ಬೇಕು? ತಗೊಂಡದು ಅದು ಪ್ರೀತಿ ಹೊರಗೆ ಹಾಕ್ಬೇಕಾ ಬೇಡ? ಹೊರಗೆ ಹಾಕೋದು ದ್ವೇಷ, ಒಳಗೆ ಪ್ರೀತಿ ಅದ ಅಂತ ಹೇಳ್ತಿರ್ತಾರ. ಅವರು ಅನಧಿಕಾರಿಗಳು ಹೌದಲ್ಲ? ಹೆಂಗ ಕನ್ನಡಿ ಒಳಗಿನ ಗಂಟು ಏನ್ ಮಾಡ್ಬೇಕು? ಅದು ತಗೊಂಡು ಅದು ಹೊರಗೆ ಬರಂಗಿಲ್ಲ, ಕೈ ಸಿಗಂಗಿಲ್ಲ. ಅದಕ್ಕೆ ಅಧಿಕಾರಿಗಳಂತೆ ತೋರುವ ಅನಧಿಕಾರಿಗಳು, ಅನಧಿಕಾರಿಗಳಂತೆ ತೋರುವ ಅಧಿಕಾರಿಗಳು, ಮತ್ತೆ ಅನಧಿಕಾರಿಗಳು. ಏನ್ರಿ? ಅಟ್ಟೆ ಗುಪ್ತಾಗಿರ್ರಿ ಅನ್ಬೇಕು. ಅವ್ರಿಗೆ ತಗೊಂಡು ನಮ್ಗೆ ಏನ್ ಮಾಡೋದು? ಅವ್ರ ಸಂಗಟ ಅವ್ರ ಸಂಗಟ. ಅವು ಒಂದಿವ್ಸು ಆಕಳಿರ್ತಾವ, ಅವು ಏನ್ ಮಾಡ್ತಾವ ಗೊತ್ತದ? ತಾಮ ಮಲಿ ತಾವೇ ಕುಡಿತಾವ, ಕರಿ ಕುಡ್ಸಲ್ವ. ಅವು ಏನ್ ಮಾಡ್ತಾವ? ಹಿಂಗ ಹಂಗಾತ್ ಬಿದ್ದು ತಮ್ಮಲ್ಲಿ ತಾವೇ ಕುಡಿ ಆಕಳುಗಳಿರ್ತಾವ ಒಂದಿವ್ಸ. ಹಂಗವು ಅವ್ರಲಿಂದ ಜಗತ್ತಿಗೆ ಏನು ಉಪಯೋಗ ಇಲ್ಲ. ತಗೊಂಡು ಏನ್ ಮಾಡ್ಬೇಕು? ಅವ್ರದವ್ರು ಏನ್ ಹಾಕಿರ್ಲಿ ನಡಿ, ತಗೊಂಡು ನಮ್ಗೇನ್ ಮಾಡೋದು? ಗುಪ್ತ ಇದ್ದದ್ದು ಗುಪ್ತ ಇರ್ಲಿ ಅಲ್ಲೇ. ಅದಕ್ಕೆ ಇಲ್ಲಿ ಮೂರೇ ಮಂದಿ ಇವ್ರಿಗೆ ಉಪಯೋಗ ಆಗೋರು: ಉತ್ತಮ ಅಧಿಕಾರಿ, ಮಧ್ಯಮ ಅಧಿಕಾರಿ, ಕನಿಷ್ಠ ಅಧಿಕಾರಿ. ಇವ್ರ ಮೂರನ್ನ ಹ್ಯಾಂಡಲ್ ಮಾಡ್ತಾನೆ. ಅದಕ್ಕೆ ಇಲ್ಲಿ ಉತ್ತಮ ಅಧಿಕಾರಿಗೆ ಏನ್ ಹೇಳಿದ್ರು ಅವರು? ಬ್ರಹ್ಮದ ಯಥಾರ್ಥ ಜ್ಞಾನ. ಮಧ್ಯಮ ಅಧಿಕಾರಿಗೆ ಏನ್ ಹೇಳಕತ್ತಾರ ಈಗ? ಲಯ ಚಿಂತನ. ಈ ಶಬ್ದ ಬರ್ಬೇಕು ನಿಮಗ. ಮಧ್ಯಮ ಅಧಿಕಾರಿಗಳಿಗೆ ಲಯ ಚಿಂತನ, ಉತ್ತಮ ಅಧಿಕಾರಿಗಳಿಗೆ ಬ್ರಹ್ಮದ ಯಥಾರ್ಥ ಜ್ಞಾನ. ಬ್ರಹ್ಮದ ಯಥಾರ್ಥ ಜ್ಞಾನ ಅಂದ್ರೆ ಏನು? ಇರೋನು ಒಬ್ಬನೇ ಪರಮಾತ್ಮ. ಅವನೇ ಎಲ್ಲ ಕಾಲ, ಎಲ್ಲ ದೇಶ, ಎಲ್ಲ ವಸ್ತು, ಎಲ್ಲ ಪ್ರಸಂಗಗಳಲ್ಲಿ ತುಂಬಿ ತುಳುತ್ತಾ ಇದ್ದಾನೆ. ಅಣು ರೇಣು ತೃಣ ಕಾಷ್ಟ ಸಕಲ ಸಚರ ಅಚರ ಎಲ್ಲದರೊಳಗೂ ಅವನೇ ಅದನ. ಅವನು ಬಿಟ್ಟು ಅವನನ್ನು ಹೊರತಾದ ಯಾವ ವಸ್ತು ಇಲ್ಲ, ಯಾವ ಕಾಲ ಇಲ್ಲ, ಯಾವ ದೇಶ ಇಲ್ಲ, ಏನೇನು ಇಲ್ಲ. ಇರೋ ಒಬ್ಬನೇ ಅದನ. ಎಲ್ಲನ? ಎಲ್ಲ ಕಡೆ ಅನ. ಒಂದಿಷ್ಟು ಮಂದಿ ಎದೆಗಾದಂತ ಹೇಳ್ತಾರೆ ಭಗವದ್ಗೀತೆಯವರು. ಒಂದಿಷ್ಟು ಮಂದಿ ಕುಂಡಲಿನದಾಗ ಆದತ್ ಹೇಳ್ತಾರೆ. ಒಂದಿಷ್ಟು ಮಂದಿ ಹಳ್ಳೆತ್ತಾಗ ಆದತ್ ಹೇಳ್ತಾರೆ. ಎಲ್ಲೆಲ್ಲೋ ಆದತ್ ಹೇಳ್ತಾರೆ. ಒಂದಿಷ್ಟು ಮಂದಿ ಹಣೆಗಾದಂತ ಹೇಳ್ತಾರೆ. ಆತ್ಮ ಎಲ್ಲದ ಅಂದ್ರೆ ಎಲ್ಲ ಕಡೆ ಅದು ಇರೋದು ಒಂದೇ ವಸ್ತು. ಅದು ಎಲ್ಲ ಕಡೆ ಸರ್ವ ವ್ಯಾಪಕ. ವೇದಾಂತ ಸಿದ್ಧಾಂತದ ಪ್ರಕಾರ ಅದು ಸರ್ವ ವ್ಯಾಪಕ. ಅದು
ಇದನ್ನ ಯಥಾರ್ಥ ಜ್ಞಾನ, ಇದು ಅನುಭವಕ್ಕೆ ಬರಲಾರದವರಿಗೆ ಏನ್ ಮಾಡ್ತಾರ, ಈ ಜಗತ್ತ ಅನ್ನೋದು ಇಲ್ಲವೇ ಇಲ್ಲ, ಏನಾದ ಬ್ರಹ್ಮನೇ ಆದ, ಆಭರಣಗಳು ಅನ್ನೋವು ಇಲ್ಲವೇ ಇಲ್ಲ, ಅಲ್ಲಿ ಬಂಗಾರನೇ ಆದ, ಮಡಿಕೆ ಇಲ್ಲವೇ ಇಲ್ಲ, ಅಲ್ಲಿ ಮಣ್ಣೆ ಆದ, ಈ ರೀತಿ ಕಲಿಸೋದು ಇದಕ್ಕ ಯಥಾರ್ಥ ಜ್ಞಾನ ಅಂತಾರ. ಈಗ ಲಯ ಚಿಂತನ ಅಂದ್ರ ಪಂಚಭೂತಗಳನ್ನ ಒನ್ ಬೈ ಒನ್, ಸ್ಟೆಪ್ ಬೈ ಸ್ಟೆಪ್ ಲಯ ಮಾಡೋದಕ್ಕೆ ಲಯ ಚಿಂತನ ಅಂತಾರ. ಯಾವ ಕ್ರಮದಿಂದ ಉತ್ಪತ್ತಿಯನ್ನು ಹೇಳಲಾಗಿದೆಯೋ, ವಿಚಾರ ಚಂದ್ರೋದಯ 2ನೇ ಕಲಾ ಅಲ್ಲಿ ಮೊದಲು ಕ್ರಮ ಹೇಳಿದ್ದಾರೆ. ಅನಾದಿ ಶುದ್ಧ ಬ್ರಹ್ಮದಲ್ಲಿ ಅನಾದಿ ಕಲ್ಪಿತವಾದ ಪ್ರಕೃತಿ ಇರುತ್ತದೆ. ಆ ಅನಾದಿ ಕಲ್ಪಿತ ಪ್ರಕೃತಿ ಅನಾದಿ ಬ್ರಹ್ಮದೊಡನೆ ತಾಧ್ಯಾತ್ಮ ಸಂಬಂಧ ಉಳ್ಳದ್ದಾಗಿದೆ. ಅಂತಹ ತಾಧ್ಯಾತ್ಮ ಸಂಬಂಧ ಉಳ್ಳ ಯಾವ ಪ್ರಕೃತಿ ಇದೆಯಲ್ಲ, ಅದರಲ್ಲಿ 3 ಪ್ರಕಾರದ ವಿಭಾಗಗಳನ್ನು ಹೊಂದಿದೆ. ಮಾಯೆ, ಅವಿದ್ಯೆ, ತಮಪ್ರಧಾನ ಪ್ರಕೃತಿ. ಮಾಯ ಎಂದರೆ ಶುದ್ಧ ಸತ್ವ ಪ್ರಧಾನ ಪ್ರಕೃತಿ, ಅವಿದ್ಯಾ ಎಂದರೆ ಮಲಿನ ಸತ್ವ ಪ್ರಧಾನ ಪ್ರಕೃತಿ. ಮಾಯಾ ಉಪಾಧಿಕ ಈಶ್ವರನ ಉತ್ಪತ್ತಿಯನ್ನು, ಅವಿದ್ಯಾ ವಿಶಿಷ್ಟ ಜೀವನ ಉತ್ಪತ್ತಿಯನ್ನು ಹೇಳಿ, ತಮಪ್ರಧಾನ ಪ್ರಕೃತಿ ಅಂತಂದರೆ ಆಕಾಶಾದಿ ಪಂಚಭೂತಗಳನ್ನ, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಜಲದಿಂದ ಪೃಥ್ವಿ, ಹಿಂಗೆ ಹೇಳಿ ಆ ಪೃಥ್ವಿಯಿಂದ ಸಮಸ್ತ ವಸ್ತು ಪ್ರಪಂಚ ಅಂತ ಹೇಳಿ ಮುಂದೇನ್ ಮಾಡ್ತಾರ, ಈಗ ಪೃಥ್ವಿಯನ್ನ ಜಲಮಯ ಮಾಡಿ, ಪೃಥ್ವಿಯನ್ನ ಏನು ಸಮಸ್ತ ವಸ್ತು ಪ್ರಪಂಚವನ್ನ ಪೃಥ್ವಿಮಯ ಮಾಡಿ, ಮತ್ತೆ ಪೃಥ್ವಿಯನ್ನ ಜಲಮಯ ಮಾಡಿ, ಜಲವನ್ನ ಅಗ್ನಿಮಯ ಮಾಡಿ, ಅಗ್ನಿಯನ್ನ ವಾಯುಮಯ ಮಾಡಿ, ವಾಯುವನ್ನ ಆಕಾಶಮಯ ಮಾಡಿ, ಆಕಾಶವನ್ನ ಏನ್ ಮಾಡ್ತಾನೆ, ಬ್ರಹ್ಮ ಮಾಡಿ, ಬ್ರಹ್ಮದಲ್ಲಿ ಲಯ ಮಾಡಿ. ಅಂದ್ರೆ ಈ ಪ್ರಕಾರವಾಗಿ ಲಯ ಚಿಂತನ ಮಾಡಿ ಬ್ರಹ್ಮವನ್ನ ತಿಳಿಸುವುದು. ಸೃಷ್ಟಿ ಮಾಡುವುದು ಅಂತಂದ್ರೇನು, ಚಾಪಿ ಹಾಸದಿದ್ದಂಗ. ಲಯ ಮಾಡೋದು ಅಂದ್ರೆ ಚಾಪಿ ಸುತ್ತದಿದ್ದಂಗ. ಯಾವಾಗ ಅವನಿಗೆ ಲೀಲೆ ಸಾಕನ್ನಿಸ್ತದ ಅವಾಗ ಚಾಪಿ ಸುತ್ತಿ ಬಿಡ್ತಾನೆ. ಅದಕ್ಕೆ ಎಲ್ಲ ಪದಾರ್ಥಗಳು ಏನಾಗ್ಯಾವಪ್ಪ ಅಂತಂದ್ರೆ ಓಂಕಾರ ಸ್ವರೂಪವಾಗಿವೆ. ಎಲ್ಲ ನಾಮಗಳು ಓಂಕಾರ ಸ್ವರೂಪವಾಗಿವೆ. ಓಂಕಾರದಲ್ಲಿ ಅಕಾರ, ಉಕಾರ, ಮಕಾರ ಇದು ಸೃಷ್ಟಿಯ ಕ್ರಮ. ಅಕಾರವನ್ನ ಉಕಾರದಲ್ಲಿ ಲಯ ಮಾಡಿ, ಉಕಾರವನ್ನ ಮಕಾರದಲ್ಲಿ ಲಯ ಮಾಡಿ, ಮಕಾರವನ್ನ ಪರಬ್ರಹ್ಮದಲ್ಲಿ ಲಯ ಮಾಡಿ. ಏನ್ರಿ, ಓಂ ಅಂತಂದ್ರೆ ಅ ಪ್ಲಸ್ ಉ ಪ್ಲಸ್ ಮ. ಇವೆಲ್ಲ ಲಯ ಚಿಂತನೆ ಮಾಡೋ ಮೆಥಡ್ಗಳು ಹೇಳಕತ್ತಾರ. ಈಗ ಮೊದಲೇನ್ ಹೇಳಿದ್ರು, ವಸ್ತು ಪ್ರಪಂಚದಿಂದ ಬ್ರಹ್ಮನ ತನಕ ಒಂದೊಂದೊಂದೊಂದು ಲಯ ಮಾಡ್ಕೊತ ಹೋಗ್ಬೇಕು. ಮೊದಲು ವಸ್ತು ಪ್ರಪಂಚವನ್ನ ಲಯ ಮಾಡೋದು ಹೇಳ್ರಿ, ಹೆಂಗ್ ಮಾಡ್ತೀರಿ? ಈ ವಸ್ತು ಪ್ರಪಂಚ ಒಂದೇ ಸಲಕ್ಕ ಎಲ್ಲ ಪಂಚಭೂತಗಳು ವಸ್ತು ಪ್ರಪಂಚ ಒಂದೇ ಸಲಕ್ಕೆ, ಇವು ಯಾವ ಇಲ್ಲವೇ ಇಲ್ಲ, ಬ್ರಹ್ಮ ಒಂದೇ ಆದ. ಬ್ರಹ್ಮನ ಹೊರತಾಗಿ ಇಲ್ಲಿ ಕಾಣ್ತಾ ಇರೋದು ಜಗತ್ತೇ ಇಲ್ಲ, ಬ್ರಹ್ಮನೇ ಅದ ಇಲ್ಲಿ ಅಂತ ಹೇಳೋದು ಉತ್ತಮ ಅಧಿಕಾರಿ ಹೇಳುವಂತ ಎಂತ ಚಿಂತನೆ. ಬ್ರಹ್ಮದ ಯಥಾರ್ಥ ಜ್ಞಾನ ಅದು ಒಂದೇ ಸಲಕ್ಕೆ ಇಲ್ಲ ಅಂತಂದ್ರೆ ಹೆಂಗ್ರಿ, ಇಷ್ಟೆಲ್ಲ ಅದಾವ ಅಂತಂದತ್ನಾಗ ಅದನ್ನ ತಿಳಿಸಿ ಹೇಳಿ, ವಸ್ತು ಪ್ರಪಂಚ ಇಲ್ಲೇನದವಪ್ಪ ಎಲ್ಲ ವಸ್ತುಗಳು, ಈ ಎಲ್ಲ ವಸ್ತುಗಳು ಎದರಿಂದ ಆಗ್ಯಾವ ಅಂತ ಕೇಳ್ಬೇಕು. ಪೃಥ್ವಿಯಿಂದ ಆಗ್ಯಾವ. ಈ ಎಲ್ಲ ವಸ್ತುಗಳು ಪೃಥ್ವಿಯಿಂದ ಆಗ್ಯಾವ ಅಂತಂದ್ರ ಈ ಎಲ್ಲ ವಸ್ತುಗಳು ಯಾವ ವಸ್ತುಗಳಂತ ಇಲ್ಲವೇ ಇಲ್ಲ, ಇವೆಲ್ಲ ನಾಮರೂಪ. ಇಲ್ಲಿರೋದೆಲ್ಲ ಪೃಥ್ವಿನೇ ಆದ ನೋಡಪ್ಪ. ಪೃಥ್ವಿನೇ ಬೇರೆ ಬೇರೆ ನಾಮರೂಪ ಮತ್ತು ಅದರ ಉಪಯೋಗ ಕ್ರಿಯೆಗಳನ್ನು ತಗೊಂಡದ ಅಂತ ಹೇಳ್ಬೇಕು. ಈಗೇನಾಯ್ತು, ವಸ್ತು ಪ್ರಪಂಚ ಲಯ ಆಯ್ತಾ? ವಸ್ತು ಪ್ರಪಂಚ ಲಯ ಮಾಡೋದು ಗೊತ್ತಾಯ್ತಾ?
ಪೃಥ್ವಿ ಜಲದಿಂದ ಆಗೈತಿ. ಜಲನೆ ತಿರುಗಿ 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 ಗಟ್ಟಿಯಾಗಿ ಜಲದಿಂದ ಪೃಥ್ವಿ ಆಗ್ಯದ. ಅಲ್ಲಿರುವುದೆಲ್ಲ ಜಲನೆ. ಇಲ್ಲಿ ಪೃಥ್ವಿ ಲಯ ಆಯ್ತು. ಎಲ್ಲ ನಿಮ್ಮ ಓಣ್ಯಾಗೊಂದು ಸಣ್ಣದು ನಾಲಿ ಪಾಲಿ ಏನಾರ ಹರಿತು ಅಂತಂದ್ರೆ ಅದು ಅಗಲಾಗಿ ರೋಡ್ ಎಲ್ಲ ಆಗ್ತದಿಲ್ಲ. ಆದ್ರೆ ನದಿ ದಂಡಿಗಳು ಎಲ್ಲಿಂದಾರೆ ಅಗಲಾಗಿವೆ ನಾವು ಇಲ್ಲ. ಅಲ್ಲಿ ಪೃಥ್ವಿ ತಯಾರಾತಿರ್ತದ. ಅದರ ದಂಡಿ ಒಳಗೆ ನೀರು ಹರಿದು 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 ಅಲ್ಲಿ ದಂಡಿಗೆ ಪೃಥ್ವಿ ತಯಾರಾತಿರ್ತದ. ನೀರೇ ಪೃಥ್ವಿಯಾಗಿ ಪರಿವರ್ತನೆ ಆಗ್ತಿರ್ತದ. ಅದೇನಾರ ಹಿಂಗ್ ಬಾಳ ಅಗಲಾಗಿ ಹರಿದು ಒಂದು ಊರೆಲ್ಲ ಆಗಿಲ್ಲದು. ಅಲ್ಲಿ ಪೃಥ್ವಿ ತಯಾರಾತಿರ್ತದ. ನೆಕ್ಸ್ಟ್ ನೀರ್ಲಿಂತ ಪೃಥ್ವಿ ತಯಾರಾಯ್ತು. ಹಿಂಗಾಗಿ ಅಲ್ಲಿ ಏನದ ನೀರಿಂದೇ ಅಪ್ಪ ಇದು ಪೃಥ್ವಿ. ಹಿಂಗಾಗಿ ಭೂಮಿ ಅನ್ನೋದು ಏನಿಲ್ಲ, ಭೂಮಿನೇ ನೀರ, ನೀರೇ ಭೂಮಿ. ಹಿಂಗಾಗಿದ್ದಕ್ಕೆ ಏನಾಗ್ಬಿಡ್ತು, ಪೃಥ್ವಿ ಅನ್ನೋದು ಏನಿಲ್ಲ, ಇದು ನೀರು ಅನ್ಕೊರಪ್ಪ ಅಂತ. ಈಗ ಬ್ರಹ್ಮಾಂಡದಾಗ ನೀರು ಪೃಥ್ವಿ ಆಯ್ತು. ಪಿಂಡಾಂಡದೊಳಗ ನೀರೇ ಸಪ್ತಧಾತು ಆಗ್ಯದ. ಜಲತತ್ವ ಓದಿರ ಇಲ್ಲ? ರಕ್ತ ಮಾಂಸ ಏನೆಲ್ಲ ಆಗಿ ಕಡೆಗೆ ರಕ್ತ ನಿಮ್ಮ ನೀರು ಮೈ ಒಳಗಿಂದ ನೀರು ಹೋಗಿ ಏನಾಯ್ತು, ಜಲತತ್ವದ ಸ್ವಂತ ಅದರ ಗುಣ ವೀರ್ಯ ಶುಕ್ರ ಆಗ್ತು, ಸಪ್ತಧಾತು. ಜಲದಿಂದ ಆಗ್ಯದಂತ ಅದಿಲ್ಲ, ಜಲದಿಂದ ವೀರ್ಯ ಆಗ್ಯದಂತ ಹೇಳ್ಯಾರಲ್ರಿ, ಶುಕ್ರಧಾತು. ಜಲದಿಂದ ಅದು ಆಗ್ಯದಂತ ಹೇಳಿದ್ಮೇಲೆ ಆ ವೀರ್ಯ ಶುಕ್ರಗಳಿಂದಲೇ ಮತ್ತೆ ಸಪ್ತಧಾತು ಆಗ್ಯದ ಇಲ್ಲ? ಜಲದಿಂದ ವೀರ್ಯ ಶುಕ್ರ ಧಾತುಗಳು ತಯಾರಾಗಿ ಆ ವೀರ್ಯ ಶುಕ್ರದಿಂದ ಅದೇ ಮತ್ತೆ ಚರ್ಮ ಮಾಂಸ ರಕ್ತ ಎಲುಬು ಏನೆಲ್ಲ ಆಗ್ತದ. ಹೀಗಾಗಿ ಅಲ್ಲಿ ಏನದಂದ್ರೆ ಜಲನೇ ಈ ಒಂದು ಪೃಥ್ವಿಯ ಎಲ್ಲಾ ತತ್ವಗಳಿಗೆ ಆಧಾರದಪ್ಪ. ಜಲ ಇಲ್ಲ ಅಂದ್ರೆ ಪೃಥ್ವಿ ಇಲ್ಲ. ಹೀಗಾಗಿ ಪೃಥ್ವಿ ಲಯ ಮಾಡಿ ಜಲಕ್ಕೆ ಹೋಗ್ಬೇಕು. ಮುಂದೀಗ ಜಲ ಲಯ ಮಾಡ್ಬೇಕು. ಜಲ ಹೆಂಗ್ ಲಯ ಮಾಡ್ತೀರಿ? ಜಲ ಎದರಿಂದ ಆಗ್ಯದ? ಆಕ್ಸಿಜನ್ನು, ಆಕ್ಸಿಜನ್ನು, ಹೈಡ್ರೋಜನ್ನು ಅವು ಏನದವ? ಅಗ್ನಿ ತತ್ವದವೆಲ್ಲ. ಒಂದ್ ವೇಳೆ ಅಗ್ನಿ ಇರ್ಲಿಲ್ಲ ಅಂದ್ರೆ ಜಲ ಹೋಗಿ ಪೃಥ್ವಿ ಆಗ್ಬಿಡ್ತದ, ಕಲ್ಲಾದಂಗ ಬರ್ಫ್ ಆದಂಗ ಆಗ್ಬಿಡ್ತದ. ನೀವು ನೀರ್ ಕುಡಿಲಕತ್ತೀರಿ ಅಂತಂದ್ರ ಅದು ಅಳ್ಳಾಡ್ಲಕತ್ತು ಅಂದ್ರೆ ಅದ್ರೊಳಗ ಅಗ್ನಿ ತತ್ವ ಅದ. ಅದನ್ನೇ ಫ್ರಿಜ್ನಾಗ ಇಟ್ಟು ಅದ್ರೊಳಗಿಂದ ಅಗ್ನಿ ತೆಗೆದು ಹಾಕಿದ್ರಿ ಅಂತಂದ್ರ ಏನಾಗ್ತದ? ಐಸ್ ಆಯ್ತು. ಅಗ್ನಿ ಆದಂತೇಳಿ ನೀರು ಕುಡಿಲಕತ್ತೀರಿ ನೀವು. ಇಲ್ಲಂದ್ರೆ ಐಸ್ ತಿನ್ಬೇಕಾಗ್ತೈತಿ, ಕಟಲ್ ಕುಟಲ್ ಅಂತ. ಹಿಂಗ ಅದಕ್ಕೆ ಈಗ ಏನ್ ಮಾಡ್ಬೇಕು? ಯಾವಾಗ ಲಯ ಮಾಡ್ಲಿಕತ್ತೀರಿ? ಈಗ ಜಲ ಲಯ ಮಾಡ್ಲಿಕತ್ತೀರಿ. ಅಗ್ನಿ ಸ್ವಲ್ಪ ಜಾಸ್ತಿ ಆಯ್ತು ಅಂತಂದ್ರ ಜಲ ಆವಿಯಾಗಿ ಹೋಗ್ಬಿಡ್ತದ. ಹೌದಲ್ರಿ? ಮತ್ತ ಅಗ್ನಿ ಕಡಿಮೆ ಆಯ್ತಂದ್ರ ಕಲ್ಲಾಗ್ಬಿಡ್ತದ ಜಲ, ಪೃಥ್ವಿ ರೂಪ ತಾಳ್ಬಿಡ್ತದ. ಅದಕ್ಕೆ ಅಗ್ನಿ ಮೇಲೆ ಇದು ಜಲದ ಲೀಲೆ ನಿಂತದ. ಹಿಂಗಾಗಿ ಈ ಜಲ ಅನ್ನೋದ್ರದ್ದು ಏನಿಲ್ಲಪ್ಪ, ಅಗ್ನಿ ನಿಂತದ. ಹಿಂಗಾಗಿ ನಾವಿದನ್ನು ಅಗ್ನಿ ಅನ್ಬೇಕು, ಅಗ್ನಿ ಹೊರತುಪಡಿಸಿ ಇಲ್ಲೇನಿಲ್ಲ ಅಂತ ಹೇಳಿ ಜಲವನ್ನು ಲಯ ಮಾಡಿ ಅಗ್ನಿಯನ್ನ ಶ್ರೇಷ್ಠ ಮಾಡ್ಬೇಕು. ಮತ್ತ ಅಗ್ನಿಯನ್ನ ಲಯ ಮಾಡ್ಬೇಕಲ್ಲ ಈಗ
ವಾಯು ಇದ್ದಿದ್ರನ ಅಗ್ನಿಗೆ ಇರಬೇಕೈತಿ. ವಾಯು ಇಲ್ಲ ಅಂದ್ರೆ ಅಗ್ನಿ ಇರಕ್ ಸಾಧ್ಯವಿಲ್ಲ. ವಾಯುನೇ ಅಗ್ನಿಗೆ ಆಧಾರ. ಅದಕ್ಕೆ ಇದು ಹೇಳ್ರಿ ಉದಾಹರಣೆ. ಒಂದ್ ದೀಪ ಹಚ್ಚಿ ನಾವ್ ಅದ್ರ ಮೇಲೆ ಒಂದು ಲೋಟ ಡಬ್ ಹಾಕಿದ್ವಂದ್ರ ಹವಾ ಇಲ್ಲ ಬಂದ್ ಆಗ್ಬಿಡ್ತು. ಅದು ಗಾಳಿ ಇದ್ದದಕ್ಕೆ ಅದು ಬೆಳಗ್ಲಕತ್ತದ. ಈಗ ಮನೆಯಾಗ ಒಂದು ಗ್ಯಾಸ್ ಸಿಲಿಂಡರ್ ಬೆಂಕಿ ಹಚ್ಚಾವ, ಮತ್ತೀಗ ಅದು ದೀಪ ಬೆಳಗಬೇಕು, ಗ್ಯಾಸ್ ಸಿಲಿಂಡರ್ ಆರಿಸ್ಬೇಕಲ್ಲ. ಈಗ ಆರಿಸ್ಬೇಕಾದ್ರೆ ಏನ್ ಮಾಡ್ಬೇಕು? ಹ್ಯಾಂಗ್ ಕವರ್ ಮಾಡ್ತೀರಿ? ಬಂದ್ ಮಾಡ್ತೀರಿ? ಬಂದ್ ಮಾಡ್ಲಕ್ಕಾದ್ರೆ ಸನೇಕ್ ಸಹಿತ ಹೋಗ್ಲಕ್ ಆಗಲ್ಲ ನಿಮ್ಗೆ, ಬೆಂಕಿ ಹತ್ತಿರ್ತದೆ. ಒಳಗ್ ಕೈ ಹಾಕಿ ಹೆಂಗ್ ಬಂದ್ ಮಾಡ್ತೀರಿ? ಅದೇ ಹೆಂಗ್ ಮಾಡ್ತೀರಿ ಅಂತ. ಏನ್ರಿ ಏನ್ ಮಾಡ್ತೀರಿ? ತಟ್ಟ ಹೆಂಗ್ ಸುತ್ತೀರಿ? ಹೆಂಗ್ ಸುತ್ತೀರಿ? ತಟ್ಟ ತಗೊಂಡೋಗಿ ಹಂಗ ಹೇಳ್ರಿ, ಮತ್ತೆ ಸ್ವಚ್ಛ ಹೇಳ್ರಿ. ನೀವೇನಾರ ತಟ್ಟು ತಗೊಂಡೋಗಿ ಸುತ್ತಲಕ್ಕ ಹೋದ್ರೆ ತಟ್ಟಿಗೆ ಬೆಂಕಿ ಹತ್ತದ. ಅದಕ್ಕ ಮೊದಲ ಗ್ಯಾಸ್ ಸಿಲಿಂಡರ್ ಬೆಂಕಿ ಹಚ್ಚದಂದ್ರೆ ಫಸ್ಟ್ ಏನ್ ಮಾಡ್ಬೇಕು? ಜಮಖಾನಿ, ಬೆಡ್ಶೀಟ ಏನ್ ಕೈ ಸಿಗ್ತದ ಅದು ತಗೊಂಡೋಗಿ ನೀರಾಗಿ ಎದ್ದಿ ಬಿಡ್ಬೇಕು. ಮೊದಲು ಎದ್ದಿ ಅದನ್ನ ಹಿಂಗ ಅಗಲಿ ಹಿಡ್ಕೊಂಡು ಹೋಗಿ ಗಾಪತ ಸಿಲಿಂಡರ್ ಪ್ಯಾಕ್ ಮಾಡ್ಬೇಕು. ಸಿಲಿಂಡರ್ ಪ್ಯಾಕ್ ಮಾಡಿಬಿಟ್ರಿ, ಬೆಂಕಿ ಬಂದ್ ಆಗ್ಬಿಡ್ತು, ಸಿಲಿಂಡರ್ ತಣ್ಣಗಾಯ್ತು. ಹಿಂಗಾಗಿ ಅದಕ್ಕೆ ಗಾಳಿಲಿಂತ ಬೆಂಕಿ ನೋಡ್ತದ, ಗಾಳಿ ಸಿಗ್ಲಾರ್ದಂಗೆ ಮಾಡ್ಬಿಡ. ನಮ್ ಶುದ್ಧ ಬ್ರಹ್ಮ ಪೀಠದ ಎಲ್ಲಾನು ಅದ, ಎ ಟು ಝೆಡ್ ಎಲ್ಲ ಜನರಲ್ ನಾಲೆಜ್ ಅದ, ಕಾಮನ್ ಸೆನ್ಸ್ ಅದ. ಇಂಥದಿಲ್ಲ ಅಂತಿಲ್ಲ. ಕರ್ನಾಟಕ ಸರ್ಕಾರದ 40 ಇಲಾಖೆಗಳು ಏನದಾವ, ಎಲ್ಲ ಇಲಾಖೆಗಳು ನಮ್ಮ ಶುದ್ಧ ಬ್ರಹ್ಮ ಪೀಠದಾಗ ಅದಾವ. ಹೊಸು ತರ ಅದಾವ. ನೆಕ್ಸ್ಟ್ ನೀರು ಇದು ಮಾಡಿದ್ರಿ. ಗಾಳಿ 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 ಗಾಳಿಲಿಂತ ಅಗ್ನಿ ಬಂದ್ ಮಾಡಿ ಗಾಳಿನೇ ಅಗ್ನಿ ಲಯ ಮಾಡಿ ಗಾಳಿಗೆ ಬಂದ್ರಿ. ಈಗ ಗಾಳಿಗೆ ಲಯ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಿ? ಆಕಾಶ ಬೇಕು. ಆಕಾಶ ಇಲ್ಲ ಅಂದ್ರೆ ಗಾಳಿ ಹೆಂಗ್ ಸುಳಿತದ? ಹಿಂಗಾಗಿ ಆಕಾಶ ಆದಂತೇಳಿ ಗಾಳಿ ಅದ. ಆಕಾಶನೇ ಇಲ್ಲ ಅಂತಂದ್ರೆ ಗಾಳಿಗೆ ಎಲ್ಲಿ ಅವಕಾಶ ಇರ್ತದ? ಅದು ಎಕಡೆ ಹೋಗ್ತದೆ ಏನಾಗ್ತದ ಗೊತ್ತಿಲ್ಲ. ಆಕಾಶ ಆದಂತೇಳಿ ಗಾಳಿ ಒಂದು ನಿಯಂತ್ರಣದಾಗ ಆದ. ಈ ರೀತಿ ತಿಳ್ಕೋಬೇಕು. ತಿಳ್ಕೊಂಡೇನಾಯ್ತು? ಆಕಾಶವನ್ನ ಏನ್ ಮಾಡಿದ್ರಿ? ಅಧಿಷ್ಠಾನ ಮಾಡಿ ಗಾಳಿಯನ್ನ ಲಯ ಮಾಡಿಬಿಟ್ರಿ. ಈಗ ಆಕಾಶದ ಆ ಕಡೆ ಏನದ ಗೊತ್ತದ ನಿಮಗ? ಗೊತ್ತಿಲ್ಲ. ಅವಿದ್ಯೆ, ಅಜ್ಞಾನ, ಏನು ತಿಳಿಲಾರ್ದಂಗ ಆದ. ಒಟ್ಟು ಆ ಕಡೆ ಏನು ಆದ ಗೊತ್ತಿಲ್ಲ ಅನ್ನೋದ್ರೆ ಗೊತ್ತದ ಇಲ್ಲ? ಗೊತ್ತಾದ ಅಂತೇಳಿ ಗೊತ್ತಿರೋದು ಬೇರೆ, ಗೊತ್ತಿಲ್ಲ ಅನ್ನೋದು ಗೊತ್ತದಲ್ಲ. ಈ ಕಡೆ ಏನೇನಾದ ಅಂತ ಗೊತ್ತಿದ್ದಂಗ ಆ ಕಡೆ ಏನನ್ನೋದು ಗೊತ್ತಿಲ್ಲ. ಗೊತ್ತಿಲ್ಲ ಅನ್ನೋದು ಗೊತ್ತದಿಲ್ಲ. ಮತ್ತ ಅದೇ ಅಜ್ಞಾನ. ಆ ಅಜ್ಞಾನ ಏನೇ ಇರ್ಬೋದು, ಗೊತ್ತಿದ್ದದ್ದಿರ್ಬೋದು, ಗೊತ್ತಿಲ್ಲದಿರ್ಬೋದು, ಎಲ್ಲದಕ್ಕೂ ಅದ ಹಿಂದ ಒಬ್ಬ ಬ್ರಹ್ಮ ಶಿವ ಅಂತೇಳಿ ಅದನ್ನ ಇದೆಲ್ಲ ಓಟು ಲಯ ಮಾಡಿ ಅಲ್ಲಿ ಬ್ರಹ್ಮ ಒಬ್ಬನೇ ಸತ್ಯ, ಇವೆಲ್ಲ ಓಷ್ಟು ಮಿಥ್ಯ. ಹೆಂಗಪ್ಪ ಅಂತಂದ್ರ ಆ ಬ್ರಹ್ಮ ತನಗ್ ಬೇಕಿದ್ದಾಗ ಈ ಅವಿದ್ಯೆ ಮತ್ತು ಪಂಚಭೂತಗಳು ಮತ್ತು ವಸ್ತು ಪ್ರಪಂಚ ಮತ್ತು 84 ಲಕ್ಷ ಜೀವರಾಶಿಗಳುಳ್ಳಂತ ಒಂದು ಚಾಪೆಯನ್ನು ಹಾಸಿ ಲೀಲೆ ಮಾಡ್ತಾನ. ತನಗೆ ಯಾವಾಗ ಸಾಕು ಅನಿಸ್ತದ ಚಾಪಿ ಸುತ್ತಿ ಅಲ್ಲಿ ಬಂದ್ ಮಾಡಿಬಿಡ್ತಾನ.
ಪ್ರಳಯ ಅಂತಾರ ಅದಕ್ಕ. ಹೀಗಾಗಿ ಇದು ಲಯ ಚಿಂತನ. ಯಾವುದು? ಪಂಚಭೂತಗಳ ಲಯ ಚಿಂತನ. ಮತ್ತೇನದ? ಎಲ್ಲಾ ಪದಾರ್ಥಗಳು ಓಂಕಾರ ಸ್ವರೂಪವಾಗಿವೆ. ಓಂ ಅಂತ. ಆ ಓಂ ಅನ್ನೋದ್ರೊಳಗೆ ಏನದಪ್ಪ ಅಂತಂದ್ರೆ ಅ ಉ ಮ ಅಂತೇಳಿ 3 ಅಕ್ಷರಗಳದವ. ಅ ಅಂದ್ರೆ ಜಗತ್ತಿನ ಸೃಷ್ಟಿ, ಉ ಅಂತಂದ್ರೆ ಜಗತ್ತಿನ ನಿರ್ವಹಣೆ ಸ್ಥಿತಿ, ಮತ್ತು ಮ ಅಂದ್ರೆ ಜಗತ್ತಿನ ಲಯ. ಈ ಸೃಷ್ಟಿ ಸ್ಥಿತಿ ಲಯಗಳನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಊಕಾರ ಮಕಾರದಲ್ಲಿ ಅಂತಂದ್ರೆ ಸ್ಥಿತಿಯನ್ನ ಮಕಾರದಲ್ಲಿ ಲಯ ಮಾಡಿ, ಅಕಾರವನ್ನ ಉಕಾರದಲ್ಲಿ, ಉಕಾರವನ್ನ ಮಕಾರದಲ್ಲಿ, ಮಕಾರವನ್ನ ಪರಬ್ರಹ್ಮದಲ್ಲಿ ಲಯ ಮಾಡ್ಬೇಕು. ಹಿಂಗದ ನೋಡ್ರಿ. ಅಕಾರವನ್ನ ಉಕಾರದಲ್ಲಿ ಅಂತಂದ್ರೆ ಸೃಷ್ಟಿಯಾಗಿದ್ದನ್ನ ಸ್ಥಿತಿ ಒಳಗೆ, ಮತ್ತ ಸ್ಥಿತಿಯನ್ನ ಮಕಾರದಲ್ಲಿ, ಲಯ ಮಾಡಿ, ಮತ್ತು ಮಕಾರವನ್ನ ಪರಬ್ರಹ್ಮದಲ್ಲಿ. ಹಿಂಗೆ ಲಯ ಮಾಡಬೇಕು. ಇದು ಲಯ ಚಿಂತನೆ ಮಾಡೋದು. ಅದು ಗೊತ್ತಾಯ್ತು ನಿಮ್ಗೆ. ಪಂಚಭೂತಗಳ ಲಯ ಮಾಡೋದು ಗೊತ್ತಾಯ್ತು. ಚಾಪಿ ಹಾಸೋದು, ಚಾಪಿ ಸುತ್ತದು. ಇಲ್ಲಿ ಏನಾಗ್ಯದ ಈಗ? ತಿರೋಧಾನದಾಗ ಹೋಗ್ತದ. ಸೀಕ್ರೆಟ್ ಸುತ್ತಿಟ್ಟಾಗ ಎಲ್ಲಿರ್ತದ ಏನಾಗ್ತದ ಗೊತ್ತಿಲ್ಲ. ಮತ್ತೆ ಅವನಿಗೆ ಬೇಕಿದ್ದ ಚಾಪಿ ಹಾಸ್ತಾನ. ಅವಾಗ ಎಲ್ಲ ಜೀವಿಗಳು ಈಶ್ವರ ಮತ್ತೆ ಮಾಯೆ ಅವಿದ್ಯೆ ಪಂಚಭೂತಾತ್ಮಕ ಜಗತ್ತು ಇವೆಲ್ಲ ಮತ್ತು ಸೃಷ್ಟಿ ಆಗ್ತವೆ. ಈಗ ಓಂಕಾರದಲ್ಲಿ ಲಯ ಮಾಡಬೇಕಾಗ್ಯದ. ಇಡೀ ವಿಶ್ವ ಏನದ ಓಂಕಾರ ಸ್ವರೂಪ ಅದ. ಇಡೀ ವಿಶ್ವವನ್ನು ಓಂಕಾರ ಸ್ವರೂಪ ಮಾಡಿ ಅದಕ್ಕೆ ಸೃಷ್ಟಿ ಸ್ಥಿತಿ ಲಯ ಅಂತ ಮಾಡಿಬಿಟ್ರು. ಸೃಷ್ಟಿ ಸ್ಥಿತಿ ಲಯಕ್ಕೆ ಹೊರಗಾಗಿದ್ದು ಯಾವ ಪದಾರ್ಥದವನ್ರಿ ಜಗತ್ನಾಗ? ಅದಕ್ಕೆ ಸೃಷ್ಟಿಗೆ ಏನಂದ್ರು ಅಕಾರ ಅಂದ್ರು, ಸ್ಥಿತಿಗೆ ಉಕಾರ ಅಂದ್ರು, ಮತ್ತೆ ಲಯಕ್ಕೆ ಮಕಾರ ಅಂದ್ರು. ಸೃಷ್ಟಿ ಅಕಾರವನ್ನ ಉಕಾರದಲ್ಲಿ, ಅಕಾರವನ್ನ ಉಕಾರದಲ್ಲಿ, ಉಕಾರವನ್ನ ಮಕಾರದಲ್ಲಿ ಲಯ ಮಾಡಬೇಕು. ಅಂದ್ರ ಸೃಷ್ಟಿಯನ್ನ ಸ್ಥಿತಿಯೊಳಗೆ ಲಯ ಮಾಡಬೇಕು, ಸ್ಥಿತಿಯನ್ನ ಮಕಾರದಲ್ಲಿ ಅಂದ್ರೆ ಲಯದಲ್ಲಿ ಲಯ ಮಾಡಬೇಕು. ಈ ರೀತಿ ಮಾಡಬೇಕು. ಎಲ್ಲಾ ಪದಾರ್ಥಗಳು ಓಂಕಾರ ಸ್ವರೂಪವಾಗಿವೆ. ಎಲ್ಲ ನಾಮರೂಪಗಳೇನದವ ಎಲ್ಲ ಓಂಕಾರ ಸ್ವರೂಪ ಅದಾವ. ಓಂಕಾರ ಅಂದ್ರೆ ಬ್ರಹ್ಮ ಸ್ವರೂಪ. ಮತ್ತೇನು? ಓಂಕಾರವು ಅಕಾರ ಉಕಾರ ಮಕಾರ ಇವು 3ರಿಂದ ಕೂಡ ಸೃಷ್ಟಿ ಸ್ಥಿತಿ ಲಯ. ಇಲ್ಲಿ ಬ್ರಹ್ಮನ ಲೀಲೆ ಹೆಂಗ್ ನಡೆದದ? ಸೃಷ್ಟಿ ಸ್ಥಿತಿ ಲಯ. ಅದಕ್ಕೇನ್ ಮಾಡಬೇಕು? ಅಕಾರವನ್ನ ಉಕಾರದಲ್ಲಿ ಲಯ ಮಾಡಿ, ಉಕಾರವನ್ನ ಮಕಾರದಲ್ಲಿ ಲಯ ಮಾಡಿ, ಮಕಾರವನ್ನ ಪರಬ್ರಹ್ಮದಲ್ಲಿ ಲಯ ಮಾಡಬೇಕು. ಇದು ಲಯ ಚಿಂತನೆ ಮಾಡುವುದು. ಇದಕ್ಕೆ ಏನಂತಾರೆ? ಇದಕ್ಕೆ ಮಧ್ಯಮ ಅಧಿಕಾರಿಗಳಿಗೆ ಇದು ಲಯ ಚಿಂತನೆ ಹೇಳಿದ್ದು. ಮಧ್ಯಮ ಅಧಿಕಾರಿಗಳಿದು 5ನೇ ತರಂಗದಲ್ಲಿ ಮಧ್ಯಮ ಅಧಿಕಾರಿ ಒಳಗ ಅತ್ಯಂತ ಮುಖ್ಯ ಭಾಗ ಮಧ್ಯಮ ಅಧಿಕಾರಿಗೆ ಯಾವ್ದಂದ್ರೆ ಈ ಲಯ ಚಿಂತನೆ ಮಾಡೋದು. ಏನ್ ಡೌಟ್ ಅದ ಇದ್ರಾಗ? ಓಂಕಾರದ ಮೂಲಕ ಲಯ ಚಿಂತನೆ ಮಾಡೋದು. ಹೆಂಗ? ಮಾಡ್ರಿ ಮತ್ತ ಲಯ, ಓಂಕಾರ ಲಯ. ಹೇಳ್ರಿ ಲಯ ಚಿಂತನೆ ಹೆಂಗ್ ಮಾಡ್ತೀರಿ? ಓಂಕಾರದೊಳಗ ಅ ಮತ್ತು ಉ ಮತ್ತು ಮ ಅದಾವ. ಈ ಅ ಅಂದ್ರೆ ಸೃಷ್ಟಿ, ಉ ಅಂದ್ರೆ ಸ್ಥಿತಿ, ಮ ಅಂದ್ರೆ ಲಯ. ಎಲ್ಲಾ ಜಗತ್ತಿನ ಪದಾರ್ಥಗಳು ಓಂಕಾರ ಸ್ವರೂಪನಾಗ್ಯಾವು. ಅಕಾರನ
ಲಯ ಮಾಡ. ಸೃಷ್ಟಿಯನ್ನ ಸ್ಥಿತಿಯೊಳಗ, ಸ್ಥಿತಿಯನ್ನ ಲಯದಲ್ಲಿ ಲಯ ಮಾಡಬೇಕು. ಬ್ರಹ್ಮದಲ್ಲಿ ಕೊನೆಗೆ ಬ್ರಹ್ಮದಲ್ಲಿ ಲಯವನ್ನ ಬ್ರಹ್ಮದೊಳಗ ಲಯ ಮಾಡಬೇಕು. ಹಿಂಗ ಬ್ರಹ್ಮನ ಲೀಲೆ ಸೃಷ್ಟಿ ಸ್ಥಿತಿ ಲಯದೊಳಗ ನಡೆದೈತಿ. ಈ ಒಂದು ಓಂಕಾರದ ಲಯ ಚಿಂತನವನ್ನ ಮಧ್ಯಮಾಧಿಕಾರಿಗೆ ತಿಳಿಸ್ಕೊಡ್ತಾರೆ. ಮತ್ತೆ ಹಿಂಗ್ ಲಯ ಮಾಡೋದಕ್ಕ ಸಹಾಯದ ಇದು ಮಾಡಿದ್ಮೇಲೆ ಏನಾಗಬೇಕು? ಅದು ಜಗತ್ತು ಲಯ ಆದ್ರ ಸಾವಿಗೆ ಯಾಕೆ ಅಂಜ್ಬೇಕಂತ ಇಲ್ಲಿ. ಈ ಶರೀರ ಲಯ ಮಾಡಿದ್ರೆ ಆಯ್ತು, ಶರೀರಕ್ಕೆ ಅಂತ ತಿಳ್ಕೊಂಡ್ರು ಭಯ ಯಾಕಾಗ್ತದ? ಲಯ ಚಿಂತನ ಇಲ್ಲದಕ್ಕಾಗ್ತದ. ಬ್ರಹ್ಮನೇ ಓಂಕಾರ, ಜಗತ್ತೆಲ್ಲ ಓಂಕಾರ ಅದಂದ್ರೆ ಪರಬ್ರಹ್ಮ ಸ್ವರೂಪ. ಅದು ಪರಬ್ರಹ್ಮನೇ ಸೃಷ್ಟಿ ಆಗ್ಯಾನ, ಪರಬ್ರಹ್ಮನೇ ಸ್ಥಿತಿ ಆಗ್ಯಾನ, ಪರಬ್ರಹ್ಮನೇ ಲಯ ಆಗ್ಯಾನ, ಪರಬ್ರಹ್ಮನೇ ಮರಣ ಆಗ್ಯಾನ, ಪರಬ್ರಹ್ಮನೇ ಜನನ ಆಗ್ಯಾನ. ಜನನನು ಅವನೇ, ಮರಣನು ಅವನೇ, ಸೃಷ್ಟಿ ಸ್ಥಿತಿ ಲಯನು ಅವನೇ. ಹಿಂಗಿದ್ದತ್ನಾಗ ಇದು ಲಯ ಚಿಂತನ ಮಾಡಿದ ಮೇಲೆ ಏನಾದ್ರೂ ಒಂದು ಲಯ ಆಗಿ ಹೋಗ್ಲಕತ್ತು ಅಂತಂದ್ರೆ ಅದು ಪರಬ್ರಹ್ಮದೊಳಗ ಏನಲ್ಲಕತ್ತು, ಲಯ ಆಗ್ಲಕತ್ತು. ಏನಾರು ಒಂದು ಪ್ರಕಟ ಆಗ್ಲಕತ್ತು ಅಂದ್ರೆ ಪರಬ್ರಹ್ಮದಲ್ಲಿ ಪ್ರಕಟ ಆಗ್ಲಕತ್ತು. ಎಲ್ಲಿ ಹೋಗ್ತದ? ಎಲ್ಲಿ ಹೋಗ್ತದ? ಏನಾಗ್ತದ? ಎಲ್ಲಿ ಹೋಗ್ತದ? ಏನಾಗ್ತದ? ಏನಾಗಬಾರ್ದಾಗ್ತದ? ಎಲ್ಲಿ ಹೋಗ್ಬಾರ್ದ? ಎಲ್ಲಿ ಹೋಗ್ತದ? ಈ ರೀತಿಯಾದಂತ ಚಿಂತನೆ ಬರ್ಬೇಕು. ಈ ಲಯ ಚಿಂತನ ಸುಮ್ಮನೆ ಶಾಸ್ತ್ರ ಓದಿ ಕುಂತರ ಅಲ್ಲಿದು ಬಹಳ ಮುಖ್ಯ ಅದ. ಇಲ್ಲಿ ಲಯ ಚಿಂತನ ಅಂದ ಕೂಡ್ಲೇನೆ ಯಾರೋ ಯಾರಿಗೆ ಹೇಳ್ಯಾರಂತೇಳಿ ಲಯ ಚಿಂತನ ಅಲ್ಲ. ಈ ಲಯ ಚಿಂತನದೊಳಗ ನಾವು ಲಯದಾಗ ಹೋಗ್ತೀವೇ ಇಲ್ಲ. ಒಮ್ಮ ಸೃಷ್ಟಿಯಾಗಿವಿ, ಈ ಸ್ಥಿತಿ ಒಳಗದೀವಿ. ಈಗ ಲಯದ ಸುದ್ದಿ ಬಂದ್ ಕೂಡ್ಲೇನೆ ಯಾರ್ಯಾರ ಸಾಯಿ ಅಂದ ಕೂಡ್ಲೆ ಭಯಂಕರ ಮನ್ಸಿಗೆ ಹಚ್ಕೊಂಡ್ ಬಿಡೋದು. ಸಾಯ ಅಂದ ನಮ್ಗ ಇನ್ನೇನು ಉಳಿತ ನಮ್ದು ಸಾಯ ಅಂದನ. ಲಯ ಚಿಂತನ ಇದ್ದವನಿಗೆ ಸಾವಿನ ಬಗ್ಗೆ ಭಯ ಇರ್ತದೇನ್ರಿ? ಸಾವಿನ ಸುದ್ದಿ ಮಾತಾಡಬಾರ್ದು. ಎದಕ್ ಮಾತಾಡ್ತೀರಾ? ಸುದ್ದಿನೇ ಮಾತಾಡಬಾರ್ದು. ಅದಕ್ಕೆ ಮರಣ ಭಯ ನೀಗಂತ ಒಂದು ಲಯ ಚಿಂತನೆ ಕನಿಷ್ಠ ಇಡೀ ಜಗತ್ತಿನ ಪ್ರಳಯದ ಸುದ್ದಿ ಬಿಡ್ರಿ, ನಮ್ಮ ಬಗ್ಗೆ ನಾವರೇ ಒಂದಿಟ್ಟು ಮರಣ ಭಯ ನೀಗಂತದ ಒಂದಿಷ್ಟು ಧೈರ್ಯಕ್ಕೆ ತಂದ್ಕೋಬೇಕು. ಲಯ ಚಿಂತನ ಮಾಡುವುದು ಇದು ಮಧ್ಯಮ ಅಧಿಕಾರಿಗೆ. ಲಯ ಚಿಂತನವನ್ನು ಹೇಳಿದ್ದಾರೆ. ಇದು 5ನೇ ತರಂಗದಲ್ಲಿ. ಈಗ ಏನ್ ಮಾಡಬೇಕು? ಪ್ರತಿಯೊಂದು ವಸ್ತು ಅದನ್ನ ಲಯ ಚಿಂತನ ಮಾಡೋದು ಕಲಿಬೇಕು ನೀವು. ನಿಮ್ಮ ಶರೀರ, ಮನಸ್ಸು, ಬುದ್ಧಿ ಏನೇನದಾವ ಎಲ್ಲ ಲಯ ಮಾಡೋದು ಕಲಿಬೇಕು. ಲಯ ಚಿಂತನ ಹತ್ಬೇಕು. ಹತ್ತಿ ಹೆಂಗಾಗಬೇಕು? ಬದುಕಿದ್ದಂಗೆ ಇರಬಾರದು, ಸತ್ತಂಗಾಗಬೇಕು. ಪರಬ್ರಹ್ಮ ಸ್ವರೂಪದಲ್ಲಿ ಹೋಗಿ ಒಂದಾಗಬೇಕಂದ್ರೆ ಲಯ ಚಿಂತನೆ ಮಾಡಿದರೆ ಪರಬ್ರಹ್ಮ ಸ್ವರೂಪದಲ್ಲಿ ಹೋಗ್ತದೆ. ಲಯ ಚಿಂತನ ಬಿಟ್ಟು ನಾವೇನ್ ಮಾಡ್ಲಕತ್ತೀವಿ? ಜಗತ್ತು ಸೃಷ್ಟಿಯ ಚಿಂತನದಲ್ಲಿದೀವಿ ನಾವೀಗ. ಜಗತ್ತು ಲಯ ಮಾಡಿ ಜಗತ್ತನ್ನ ನಿಷೇಧಿಸಿ ಆ ಜಗತ್ತಿನಲ್ಲಿ ಜಗತ್ತು ಇಲ್ಲ, ಅಲ್ಲಿ ನಾನು ಅನ್ನೋದು ಇಲ್ಲ ಅನ್ನೋದು ಲಯ ಮಾಡಿಕೊಂಡಾಗ ನಾವು ಬ್ರಹ್ಮನೊಳಗೆ ಒಂದಾತೀವಿ. ನಾನು ಇಲ್ಲ, ನನ್ನದು ಇಲ್ಲ. ಸಿದ್ದೇಶ್ವರ ಸ್ವಾಮಿಗಳ ಕಡೆಗೆ ಹೋಗೋಳು ಹೇಳಿದ್ರು ಸತ್ಯನೂ ಇಲ್ಲ, ಅಸತ್ಯನೂ ಇಲ್ಲ, ಏನೇನು ಇಲ್ಲ ಅನ್ಕೋತ ಆದ್ರೆ ಇಲ್ಲ ಲಾಸ್ಟಿಗೆ ಹೋಗಾಗ ಲಯ ಚಿಂತನೆ ಹೌದಲ್ಲ ಅದು. ಅವರು ಕೊನೆಯ ಘೋಷಣೆ ನಾನು ಇಲ್ಲ, ನೀನೂ ಇಲ್ಲ, ಸತ್ಯನೂ ಇಲ್ಲ, ಅಸತ್ಯನೂ ಇಲ್ಲ. ಅದರ ಲಕ್ಷ್ಯ ಏನದು? ಹಂಗೆ ಹೇಳೋದೇನದ? ಪರಬ್ರಹ್ಮದಲ್ಲಿ ಒಂದಾಗದು, ಓಂಕಾರದಲ್ಲಿ ಒಂದಾಗದು. ಇದು ಓದಿಕೆ ನಾವು ಏನು ಪರಿಣಾಮನೆ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಎದಕ್ಕೆ ಬಂತು? ಲಯ ಚಿಂತನದಿಂದ ಏನು ಉಪಯೋಗ?
ಈ ಲಯ ಚಿಂತನದಿಂದ ಏನು ಲಾಭ ಅಂತಂದ್ರೆ ಅದ್ವೈತದಲ್ಲಿ ಬುದ್ಧಿಯು ಸ್ಥಿರವಾಗುತ್ತದೆ. ಲಯ ಚಿಂತನ ಮಾಡಿದ್ರಿ ಅಂತಂದ್ರೆ ಅದ್ವೈತದಲ್ಲಿ ಬುದ್ಧಿ ಸ್ಥಿರ ಆಗ್ತದ. ಸೃಷ್ಟಿ ಚಿಂತನೆ ಮಾಡಿದ್ರಿ ಅಂತಂದ್ರೆ ಏನಾಗ್ತದ? ದ್ವೈತದಲ್ಲಿ ಬುದ್ಧಿ ಸ್ಥಿರಗೊಳ್ಳುತ್ತೆ. ಸೃಷ್ಟಿಯ ಬಗ್ಗೆ ಚಿಂತನೆ ಮಾಡಿದ್ರಿ ಅಂದ್ರೆ ದ್ವೈತದಾಗ ಬುದ್ಧಿ ಸ್ಥಿರಗೊಳ್ಳುತ್ತದೆ. ನೀವು ಲಯದ ಬಗ್ಗೆ ಚಿಂತನೆ ಮಾಡಿದ್ರಿ ಅಂತಂದ್ರೆ ಬುದ್ಧಿ ಅದ್ವೈತದೊಳಗೆ ಸ್ಥಿರಗೊಳ್ಳುತ್ತದೆ. ಆತ್ಮ ಅಂದ್ರೇನು, ಪರಮಾತ್ಮ ಅಂದ್ರೇನು, ಆತ್ಮ ಪರಮಾತ್ಮ ಬೇರೆ ಅಲ್ಲ, ಒಂದೇ ಅನ್ನಂತ ಏನು ವಿಚಾರ ಅದಲ್ಲ, ದಟ್ ಈಸ್ ಅದ್ವೈತ. ಆ ಅದ್ವೈತದಲ್ಲಿ ಬುದ್ಧಿ ಸ್ಥಿರಗೊಳ್ಳಬೇಕಾದ್ರೆ ಲಯ ಚಿಂತನ ಮಾಡಬೇಕು. ಲಯ ಚಿಂತನದಿಂದ ಬುದ್ಧಿಯು ಅದ್ವೈತದಲ್ಲಿ ಸ್ಥಿರಗೊಳ್ಳುತ್ತದೆ. ಅದ್ವೈತದಾಗ ಬುದ್ಧಿ ಸ್ಥಿರಗೊಳ್ಳಬೇಕು, ದ್ವೈತದಾಗ ಹೋಗಬಾರ್ದು ಅಂತಂದ್ರೆ ಲಯ ಚಿಂತನ ಮಾಡಬೇಕು. ಅಂತಿರ್ತೀರಿ ನೋಡ್ರಿ, ಏನ್ ತಗೊಂಡು ಹೋಗೋದದ ರೀ, ಒಂದಿನ ಎಲ್ಲ ಬಿಟ್ಟು ಹೋಗೋದದ, ಸುಮ್ಮನೆ ಬಡದಾಡ್ತೀವಿ. ಲಯ ಚಿಂತನ ಅಂತ ಜಾನಪದರ ಅಂತಾರ ಇಲ್ಲ. ಶಂಕರಾಚಾರ್ಯರು ಬಂದು ಅದ್ವೈತನ ಹೇಳಿದ್ರು. ಕೊನೆಗೆ ಅವ್ರು ಏನ್ ಹೇಳಿದ್ರು? ಭಜ ಗೋವಿಂದಂ ಭಜ. ಅಂತಿಮ ಕಾಲದಲ್ಲಿ ಗೋವಿಂದನ್ ಭಜಿಸಿದ್ರೆ ನಿನ್ನ ಮುಕ್ತಿ ಸಿಗ್ತತಿ, ಶಾಸ್ತ್ರ ಪುರಾಣ ಯಾವ ನಿನಗೆ ಸಹಾಯಕ್ಕೆ ಬರೋಲ್ಲ ಅಂತ ಹೇಳಿದ್ರು. ಅದು ಯಾರು ಹೇಳಿದ್ರು? ಇಸ್ಕಾನ್ ಟೆಂಪಲ್ದವ್ರು ಹೇಳಿದ್ರು. ಅವರು ದ್ವೈತದವರು, ಅವರು ಸೃಷ್ಟಿ ಚಿಂತನೆ ಮಾಡೋರು. ಅವ್ರ ಮಾತುಗಳು ಯಾವೂ ನಂಬಬಾರದು, ಸುಮ್ಮನೆ ಮಜಾ ತಗೋಬೇಕಷ್ಟೇ. ಅವ್ರು ಏನ್ ಹೇಳ್ತಾರ ಕೇಳ್ಬೇಕು. ಅವ್ರ ಹಂಗೆ ಹೇಳ್ತಾರೆ. ಅವ್ರ ಮಾತುಗಳು ಎಂದೂ ನೀವು ಪುನರಾವರ್ತನೆ ಮಾಡ್ಲಕ್ ಹೋಗ್ಬೇಡ್ರಿ. ಅವ್ರು ದ್ವೈತದವ್ರು ಅವರೆಲ್ಲ. ಅದೇ ಮತ್ತ ನೈವೇದ್ಯ ಮಾಡೋದು ಹೇಳ್ತಾರ ಅವ್ರು. ನೈವೇದ್ಯ ಮಾಡ್ರಿ, ಅಡಿಗೆ ಮಾಡ್ರಿ, ಊಟ ಮಾಡ್ರಿ, ನೈವೇದ್ಯ ಮಾಡ್ರಿ. ಬೇಟೋಬನ್ ಕತಿ ಅದಲ್ಲ, ವಿಟೋಬನ್ ಕತಿ ಇಲ್ಲ ಅಲ್ಲಿ ಇಸ್ಕಾನ್ ಟೆಂಪಲ್. ಶಂಕರಾಚಾರ್ಯರು ಏನ್, ಅವ್ರು ಶಂಕರಾಚಾರ್ಯರ ಬಗ್ಗೆ ಮಾತಾಡ್ಲಿಕ್ಕೆ ಏನ್ ಯೋಗ್ಯತೆ ಅದ ಅವ್ರಿಗೆ? ಅಯೋಗ್ಯರವ್ರು. ಅದರದ್ದು ಸಂದರ್ಭ, ಅದರ ಸಂದರ್ಭ ಭಜ ಗೋವಿಂದಂ ಅಂತಂದ್ರೆ ಗೋವಿಂದ ಅಂತಂದ್ರೆ ಒಳಗಿರುವ ಆತ್ಮಕ್ಕಂದರ್ ಅವ್ರು. ಇವ್ರಿಗತ್ಲೆ ಆ ದ್ವಾಪರ ಯುಗದೊಳಗೆ ಹುಟ್ಟಿ ಸತ್ತ ಕೃಷ್ಣಗೆ ಗೋವಿಂದ ಅಂದಾರೇನೋ ಅವ್ರು ಶಂಕರಾಚಾರ್ಯರು. ಶಂಕರಾಚಾರ್ಯರ ಬಗ್ಗೆ ಮಾತಾಡ್ಲಿಕ್ಕೆ ಇಸ್ಕಾನ್ ಟೆಂಪಲ್ದವ್ರು ನಾಲ್ಕರು. ಅವ್ರಿಗೇನು ಬರ್ತದೆ? ಅವ್ರೇನ್ ಹೇಳ್ತಾರ? ಅವರು ಎಲ್ಲ ಅಷ್ಟು ತಮ್ಮ ಮನ್ಸಿಗೆ ಬಂದಂಗ ಹೊಂದಿಕೆ ಮಾಡ್ಕೊಂಡಾರ. ಅದಕ್ಕೆ ಅವ್ರದ್ದು ಭಗವದ್ಗೀತೆ ನಾವು ಡಸ್ಟ್ಬಿನ್ನಿಗೆ ಹಾಕಿವಿ. ವೇಸ್ಟ್ ಅದು. ಆ ಬುಕ್ನು ಮುಟ್ಟಬಾರ್ದು ನಾವು, ಅದೆಲ್ಲ ದಾರಿ ತಪ್ಪಿಸ್ತವ. ನಾವು ಗಟ್ಟೆ ಅದಕ್ಕೆ ಓರಿ ನೋಡ್ರಿ ಅಂತ ಸುಮ್ಮನೆ ಒಂದು. ಈಗ 70 ವರ್ಷ 80 ವರ್ಷ ಆದ್ಮೇಲೆ ಆ ಜಾತ್ರೆಗೆ ಹೋಗಿ ತೊಟ್ಲಕ್ ಕುಂದ್ರಾಗಕ್ಕೆ ನಮ್ಗೇನು ಇಷ್ಟ ಇರ್ತದೇನು? ಸುಮ್ ಕುಂದ್ರದಪ್ಪ, ಹೋಗಿ ಜಾತ್ರೆಗೆ ಹೋದೇವ ಅನ್ನ ತೊಟ್ಲದಾಗ ಕುಂದ್ರದಪ್ಪ. ಸಣ್ಣ ಹುಡುಗರಿಗೆ ಕೂತಂಗ ಮಜಾ ನಮ್ಗೆ ಬರ್ತದೇನು? ಬರೋದು. ಎಲ್ಲರೂ ಕುಂದಿರ್ತಾರೆ, ನಾವು ಕೂತ್ ಬಿಡೋದು. ಒಂದು 10-20 ರೂಪಾಯಿ ಕೊಟ್ರೆ ಹಿಂಗ್ ತಿರುಗಿಸ್ತಾನೆ, ಕುಂದಿರ್ತೀವಿ, ಹೇಳ್ತೀವಿ, ಬರ್ತೀವಿ ಅಷ್ಟೆ. ಹಿಂಗಿರ್ತದ. ಅವ್ರ ಬಾಯಿಲಿಂತ ಈ ಶಂಕರಾಚಾರ್ಯರ ಮಾತು ಆಡ್ಲಕ್, ಅದು ಮಾತಾಡಬಾರ್ದವರು, ಅದರ ಅರ್ಥನೂ ಗೊತ್ತಿಲ್ಲ ಅವರಿಗೆ. ಅದು ಹೇಳಿ ಮಂದಿನ ತಲೆ ಕೆಡಿಸ್ತಾರ. ವೇಸ್ಟ್ ಅವರ. ಮತ್ತೇನಪ್ಪ ಅಂತಂದ್ರೆ, ಲಯ ಚಿಂತನದಿಂದ ಅದ್ವೈತದಲ್ಲಿ ಬುದ್ಧಿಯು ಸ್ಥಿರವಾಗುತ್ತದೆ, ಸ್ಥಿತವಾಗುತ್ತದೆ. ಆ ಲಯ ಚಿಂತನದ ಪ್ರಕಾರವನ್ನ ಪಂಚೀಕರಣದಲ್ಲಿ ವಾರ್ತಿಕಕಾರರು, ಇವರು ಒಂದು ನೋಡ್ರಿ, ಯಾರ್ಯಾರು? ಸೂತ್ರಕಾರರು ಅಂತಂದ್ರ ಯಾರಿಗಂತೀರಿ? ವ್ಯಾಸ ಭಗವಾನ್. ವಿಷ್ಣುವಿನ ಒಂದು ಅಂಶನೇ ವ್ಯಾಸ ಮಹರ್ಷಿಗಳಾಗಿ ಹುಟ್ಟಿ ಬಂದದ್ದು ಸೂತ್ರಕಾರರು. ಭಾಷ್ಯಕಾರರಂತಂದ್ರ ಶಂಕರಾಚಾರ್ಯರು. ಏನ್ ಭಾಷ್ಯ ಬರೆದ್ರು ಅವರು? ಇವ್ರು ಸೂತ್ರ ಏನ್ ಬರೆದ್ರು?
ವೇದ ಆಗಮ ಉಪನಿಷತ್ ಎಲ್ಲದಕ್ಕೂ ಇವರು ಸೂತ್ರ ಮಾಡಿ ಬ್ರಹ್ಮಸೂತ್ರ ಮಾಡಿದ್ರು ಸೂತ್ರಕಾರರು. ಸಣ್ಣ ದೊಡ್ಡ ಪ್ರಮಾಣದ ಸಾಹಿತ್ಯವನ್ನ ಬರೀ ಬ್ರಹ್ಮಸೂತ್ರ ಒಂದು ಓದಿಬಿಟ್ರೆ ಅವೆಲ್ಲ ಸಿಕ್ಬಿಡ್ತಾವ. ನೀವು ಬ್ರಹ್ಮಸೂತ್ರ ಓದಿದ್ರು ಅಷ್ಟೇ, ವಿಚಾರ ಸಾಗರ ಓದಿದ್ರು ಅಷ್ಟೇ. ಮುಂದೇನ್ ಮಾಡಿದ್ರು ಇವರು ಭಾಷ್ಯಕಾರರು. ಹೊಳ್ಳಿ ಮತ್ತೆ ಇವರು ಅದಕ್ಕೆ ಎಕ್ಸ್ಪ್ಲನೇಷನ್ ಬರೆದ್ರು, ಟೀಕೆ ಟಿಪ್ಪಣಿಗಳು ಭಾಷ್ಯಗಳು ಬರೆದ್ರು. ಯಾರು? ಶಂಕರಾಚಾರ್ಯರು. ಎದ್ರ ಮೇಲೆ ಬರೆದ್ರು ಇವರು ಭಾಷ್ಯ? ಭಾಷ್ಯಕಾರರು ಶಂಕರಾಚಾರ್ಯರು. ಉಪನಿಷತ್ತು, ಭಗವದ್ಗೀತೆ ಮತ್ತೆ ಬ್ರಹ್ಮಸೂತ್ರ, ಈ ಮೂರದ್ರ ಮೇಲೆ ಅವರು ಭಾಷ್ಯ ಬರ್ದಾರ. ಆ ಮೂರಕ್ಕ ಏನಂತಾರಪ್ಪ ಅಂತಂದ್ರೆ ಪ್ರಸ್ಥಾನತ್ರಯಗಳು ಅಂತಾರ. ನಾವು ಎಂಟ್ರಿ ತಗೋಬೇಕು ಅಂತಂದ್ರ ಈ ಭಾಷ್ಯಗಳನ್ನ ಓದಿ ಈ ಭಾಷೆಗಳನ್ನ ಅರ್ಥ ಮಾಡ್ಕೊಂಡ್ರೆ ನಾವು ಮುಂದೆ ಆಧ್ಯಾತ್ಮದಾಗ ಸಕ್ಸಸ್ಫುಲ್ ಆಗಿ ಹೋಗ್ತೀವಿ ಅನ್ನೋದಕ್ಕೆ ಅವರು ಪ್ರಸ್ಥಾನತ್ರಯಗಳು ಅಂತಂದ್ರು. ಅವು ಮೂರು ಭಾಷ್ಯ ಬರೆದರು. ಇದಾದ್ಮೇಲೆ ಮುಂದೆ ಶಂಕರಾಚಾರ್ಯರ ಶಿಷ್ಯರು ಇವ್ರದೇನಪ್ಪ ಅಂತಂದ್ರೆ ಅವುಗಳನ್ನ ಪ್ರಸಿದ್ಧ ಮಾಡುವುದಕ್ಕ ಆ ಭಾಷ್ಯ ಓದಿದ್ರೆ ತಿಳಿಯಂಗಿಲ್ಲ, ಪಂಡಿತರಿಗೆ ತಿಳಿತದ. ಜನಸಾಮಾನ್ಯರಿಗೆ ತಿಳಿಬೇಕಾದ್ರೆ ಈಗ ನ್ಯೂಸ್ ಪೇಪರ್ನಾಗ ವಾರ್ತೆ ಅಂತಾರ ಇಲ್ಲ, ಅದಕ್ಕೆ ಯಾರು ಬೇಕವ್ರು ಓದಿದ್ರೆ ತಿಳಿತದೆ ಇಲ್ಲ ನ್ಯೂಸ್. ಅದು ವಾರ್ತಿಕಕಾರರು. ವಾರ್ತಿಕಕಾರರಂದ್ರೆ ಇವ್ರು ಯಾರು? ಸುರೇಶ್ವರಾಚಾರ್ಯ, ಶಂಕರಾಚಾರ್ಯರ ಶಿಷ್ಯರು. ಇವ್ರು ಏನ್ ಮಾಡ್ಯಾರ? ಲಯ ಚಿಂತನದ ಬಗ್ಗೆ ಚೆನ್ನಾಗಿ ಹೇಳ್ಯಾರ. ಎದ್ರಾಗ? ವಾರ್ತಿಕಕಾರರು ಎದ್ರಾಗ? ಪಂಚೀಕರಣದಲ್ಲಿ. ಪಂಚೀಕರಣ ಅಂತ ಏನದಲ್ಲ, ಆ ವಾರ್ತಿಕಕಾರ ಸುರೇಶ್ವರಾಚಾರ್ಯರ ಪಂಚೀಕರಣ ಬುಕ್ ತಗೊಂಡ್ರಿ ಅಂದ್ರ ಅದ್ರೊಳಗ ಲಯ ಚಿಂತನ ಚೆನ್ನಾಗಿ ಮಾಡ್ಯಾರ. ವಾರ್ತಿಕಕಾರರು ಅಂತಂದ್ರೆ ಸುರೇಶ್ವರಾಚಾರ್ಯ ನೆನ್ಪಿಡ್ಬೇಕು. ಇನ್ನ ನೀವಿನ್ನ ಎಲ್ಲಿಗೆ ಹೋಗಿ ಮುಟ್ಟಿಲ್ಲ, ಇನ್ನ ವಾರ್ತಿಕಕಾರರೊಳಗೆ ಇದೀರಿ ನೀವು. ಇನ್ನ ನಿಮ್ಮದು ಗುರಿ ಏನದ? ಸೂತ್ರಕಾರರ ಭಾಷ್ಯಕಾರರ ಅಭಿಪ್ರಾಯಕ್ಕೆ ಹೋಗಿ ಮುಟ್ಟಬೇಕು. ಇನ್ನ ಈ ವಾರ್ತಿಕಕಾರರ ಅಭಿಪ್ರಾಯಕ್ಕೆ ಬಂದು ಮುಟ್ಟಿರಿ. ಲಯ ಚಿಂತನದಿಂದ ಅದ್ವೈತದಲ್ಲಿ ಬುದ್ಧಿ ಸ್ಥಿರವಾಗುತ್ತದೆ. ಈ ರೀತಿ ಮಾಡೋದ್ರಿಂದ ಏನು ಉಪಯೋಗ ಆಗ್ತದ ಅಂತಂದ್ರೆ ಅದ್ವೈತದಲ್ಲಿ ಬುದ್ಧಿ ಸ್ಥಿರವಾಗುತ್ತದೆ. ಏನಪ್ಪ ಮನಸ್ಸು ಚಂಚಲದರಿ ಏನ್ ಮಾಡಬೇಕು ಅಂತಂದ್ರ ಏನ್ ಮಾಡ್ಬೇಡಪ್ಪ, ಒಂದು ಚಾಪಿ ಹಾಸ್ಗೋ, ನಡುಮನ್ಯಾಗ ಅಂಗಾತ ಬೀಳು, ಏನ್ ಮಾಡು, ಛತ್ ನೋಡ್ಕೋತ್ ಮಕ್ಕೋ, ನಿನ್ನ ಬಲಗೈ ಬೆರಳು ತಗೊಂಡು ಏನ್ ಮಾಡು, ಈ ಹಣಿವಲ್ಲಿ ಭ್ರುಕುಟಿ ಹತ್ರ ಕ್ಲಾಕ್ ವೈಸು ಆಂಟಿ ಕ್ಲಾಕ್ ವೈಸು ಒಂದ್ ಸ್ವಲ್ಪ ಚಕ್ರಾಕಾರವಾಗಿ ತಿರುಗಿಸು, ನಿನಗ ಮನಸ್ಸು ಸ್ಥಿಮಿತಕ್ಕೆ ಬರ್ತದ ಅಂತ. ಇದು ಆರಂಭದಲ್ಲಿ ಹೇಳ್ಕೊತ ಹೋದ. ಹೇಳ್ಕೊತ ಆಮೇಲೆ ಮುಂದೆ ಬರ್ತಾ ಬರ್ತಾ ಅದು ಎದಕ್ ಮಾಡ್ಬೇಕಂತ ಹೇಳೋದು ಬಿಟ್ಬಿಟ್ರು. ಮುಂದೇನ್ ಮಾಡಿದ್ರು, ಪ್ರತಿನಿತ್ಯ ಒಂದು 5 ನಿಮಿಷ ಆದ್ರೂ ಸುಮ್ಮ ಹಂಗಾತ್ ಮಕ್ಕೊಂಡು ರಿಲ್ಯಾಕ್ಸ್ ಆಗಿ ಮಲ್ಕೊಂಡು ಒಂದು ಬೆರಳು ತಗೊಂಡು ಹಣಿ ಬಲ್ಲಿ ಹಿಂಗ ಚಕ್ರಾಕಾರವಾಗಿ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಗಡಿಯಾರದ ಮುಳ್ಳಿನ ಹಾಗೆ ಮತ್ತು ಅದರ ವಿರುದ್ಧ ದಿಕ್ಕಿನ ಹಾಗೆ ತಿರುಗಿಸ್ಬೇಕಪ್ಪ, ಒಂದ್ ಸ್ವಲ್ಪ ಹಿಂಗ್ ತಿರುಗಿಸ್ರಿ ಅಂತ ಹೇಳ್ಕೊತ ಕೂತ್ರು. ಹಿಂಗೆ ಹೇಳಿದ್ರೆ ಎದಕ್ ಮಾಡ್ಬೇಕಂತ ಗೊತ್ತಿಲ್ಲ. ಎಲ್ಲರೂ ಚಕ್ರಕಾರ ಎದಕ್ಕೆ ಒಬ್ಬ ಕೇಳೋದು ಎದಕ್ ಮಾಡಬೇಕು? ಎದಕ್ಕಂದ್ರೆ ಮನಸ್ಸಿನ ನಿಯಂತ್ರಣಕ್ಕಾಗಿ. ಮನಸ್ಸಿನ ಕೇಂದ್ರ ಅಲ್ಲಿ ಆದ, ಅದಕ್ಕದು ಮನಸ್ಸಿನ ನಿಯಂತ್ರಣಕ್ಕಾಗಿ ಆ ಚಕ್ರವನ್ನ ನಾವು ತಿರುಗಿಸ್ಬೇಕು, ಆಜ್ಞಾ ಚಕ್ರವನ್ನ ಅಂತೇಳಿ ಹೇಳಿ. ಹಂಗ ಇಲ್ಲೇನದಂದ್ರ ಲಯ ಚಿಂತನ ಯಾಕೆ ಮಾಡಬೇಕು ಅಂತ ಅಂದ್ರೆ, ಲಯ ಚಿಂತನದಿಂದ ಅದ್ವೈತದಲ್ಲಿ ಅಂದ್ರೆ ಒಂದೇ, ಬ್ರಹ್ಮದಲ್ಲಿ ಅಂದ್ರೆ ಒಂದೇ, ಭಗವಂತನಲ್ಲಿ ಅಂದ್ರೆ ಒಂದೇ ತಿಳ್ಕೊಂಡ್ಬಿಡ್ರಿ. ಪರಮಾತ್ಮನಲ್ಲಿ, ಆತ್ಮದಲ್ಲಿ, ಅದ್ವೈತದಲ್ಲಿ ಅಂತಂದ್ರೆ ಅದ್ವೈತ ಅಂದ್ರೆ ಪರಮಾತ್ಮ ಒಬ್ಬನೇ. ಪರಮಾತ್ಮನಲ್ಲಿ ಬುದ್ಧಿ ಸ್ಥಿರ ಆಗ್ತದ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು.
ಲಯ ಚಿಂತನೆ ಮಾಡೋದ್ರಿಂದ. ಯಾಕಂದ್ರೆ ಇದು ಜ್ಞಾನ ಯೋಗ. ಜ್ಞಾನ ಯೋಗದೊಳಗ ನಾವು ಪರಮಾತ್ಮನಲ್ಲಿ ನಮ್ಮ ಬುದ್ಧಿ ಸ್ಥಿರಗೊಳಿಸಬೇಕಾದ್ರೆ ಈ ರೀತಿಯಾಗಿ ಲಯ ಚಿಂತನೆ ಮಾಡಿ ನಾವು ಸೃಷ್ಟಿಯ ಬಗ್ಗೆ, ಆ ದೃಶ್ಯಗಳ ಬಗ್ಗೆ ತಲೆ ಕೆಡಿಸ್ಕೊಂಡು ಮನಸ್ಸು ಅದರಾಗೆ ಹರಿದಾಡಿದೆ ಅಂತಂದ್ರೆ ಅದು ನಮಗೆ ಖರೆ ಅನ್ನಿಸ್ತದೆ. ಖರೆ ಅನಿಸಿದ ಮೇಲೆ ಅದು ಒಂದು ಸತ್ಯ, ಈ ಬ್ರಹ್ಮ ಒಂದು ಸತ್ಯ ಅಂತ ಹೇಳಿ ಏನಾಗ್ಬಿಡ್ತು, ಅನೇಕ ಸತ್ಯಗಳು ಉಂಟಾಗಿ ಯಾವದ ಸತ್ಯನೋ ಯಾವದ ಮಿಥ್ಯನೋ ಕನ್ಫ್ಯೂಸ್ ಆಗಿ ಎಲ್ಲ ಆಯುಷ್ಯ ವ್ಯರ್ಥ ಆಗಿಬಿಡ್ತದೆ. ಅದಕ್ಕೆ ಜಗತ್ತೆಲ್ಲ ಮಿಥ್ಯ ಮಾಡಿ ಲಯ ಮಾಡಿ ಕೇವಲ ಬ್ರಹ್ಮ ಒಂದೇ ಸತ್ಯ ಅಂತ ತಿಳ್ಕೊಂಡ್ರೆ ಅಲ್ಲೇನಾಯ್ತು, ಅದ್ವೈತದಲ್ಲಿ ಬುದ್ಧಿ ಸ್ಥಿರವಾಗುತ್ತದೆ. ಈಗ ಲಯ ಚಿಂತನೆ ಮಾಡಿ ಮಧ್ಯಮ ಅಧಿಕಾರಿ ಉಪದೇಶ ಏನು ಹೇಳ್ಯಾರ, ಆದ್ರೆ ವಿಚಾರ ಸಾಗರ ಇರೋದು ಯಾರ ಸಲುವಾಗಿ? ಉತ್ತಮ ಅಧಿಕಾರಿಗಳ ಸಲುವಾಗಿ ಏನು ಮಧ್ಯಮ ಅಧಿಕಾರಿಗಳ ಸಲುವಾಗಿ? ಮೂರು ಮಂದಿಗೆ ಆದಂದ್ರೂ ವಿಚಾರ ಸಾಗರ ಇದು PhD ಮಾಡೋರಿಗೆ ಅದ, ಇದು ಉತ್ತಮ ಅಧಿಕಾರಿಗಳ ಸಲುವಾಗಿ ಅದ. ಮಧ್ಯಮ ಅಧಿಕಾರಿಗಳಿಗೆ ಇದೇನು ಹೇಳ್ಯಾರಲ್ಲ ಇದು ಡೀಟೇಲ್ ಹೇಳಲ್ಲ ಅವ್ರು, ಇಷ್ಟೇ. ವಿಚಾರ ಸಾಗರ ಇರುವುದು ಮಧ್ಯಮ ಅಧಿಕಾರಿಗಳ ಸಲುವಾಗಿ ಅಲ್ಲ, ಕನಿಷ್ಠ ಅಧಿಕಾರಿಗಳ ಸಲುವಾಗಿ ಅಲ್ಲ, ಇದಿರೋದು ಉತ್ತಮ ಅಧಿಕಾರಿಗಳ ಸಲುವಾಗಿ. ಯಾವ ಉತ್ತಮ ಅಧಿಕಾರಿಗಳಿಗೆ ಏನೇನು ಹೇಳಬೇಕು ಎಲ್ಲ ಹೇಳಿಬಿಟ್ಟಾರೆ. ಈಗ ಮಧ್ಯಮ ಅಧಿಕಾರಿ ಕನಿಷ್ಠ ಅಧಿಕಾರಿಗಳಿಗೆ ಹೇಳುವ ವಿಷಯಗಳು ಏನ್ ಮಾಡ್ತಾರೆ, ವಿಷಯ ವಿಸ್ತಾರದ ಭಯದಿಂದ ಅವ್ರೇನ್ ಮಾಡಿಬಿಟ್ರು, ಅದನ್ನು ಮೊಟಕುಗೊಳಿಸ್ತಾರ. ಅದಕ್ಕೆ ಈ ಗ್ರಂಥವು ಉತ್ತಮ ಜಿಜ್ಞಾಸುಗಳಿಗಾಗಿ ಇರುತ್ತದೆ, ವಿಚಾರ ಸಾಗರ. ಆದ್ದರಿಂದ ಜಗತ್ತಿನ ಉತ್ಪತ್ತಿ ಲಯದ ರೀತಿಯನ್ನ ಹೆಂಗ್ ಲಯ ಆಯ್ತು, ಹೆಂಗ್ ಉತ್ಪತ್ತಿ ಆಯ್ತು ಬರ್ದಿರಂಗಿಲ್ಲ. ನಿಮಗ ಅದು ಬೇಕಾಗಿತ್ತು ಅಂದ್ರ ವಾರ್ತಿಕಕಾರರಾದ ಸುರೇಶ್ವರಾಚಾರ್ಯರ ಪಂಚೀಕರಣ ಬುಕ್ ತಗೋರಿ. ಎಲ್ಲಿ ಸಿಗ್ತದ? ನಮ್ದು ಎಷ್ಟೋ ಜನ್ಮದ ಪುಣ್ಯಕ್ಕೆ ಕರ್ನಾಟಕದಾಗ ಹುಟ್ಟಿವಿ. ಆ ಶಂಕರಾಚಾರ್ಯರ 4 ಮಠಗಳೇನು ಸ್ಥಾಪನೆ ಮಾಡ್ಯಾರ, ಅದರ ಪೈಕಿ ಇಡೀ ವಿಶ್ವದಾಗ 4 ಮಠ ಮಾಡಿದ್ರೆ ಅದ್ರಾಗ 1 ಮಠ ನಮ್ಮ ಕರ್ನಾಟಕದಾಗ ಅದ, ಶೃಂಗೇರಿ ಶಾರದಾ ಪೀಠ. ಅಲ್ಲಿ ಹೋದ್ರೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟದ್ದು ಎಲ್ಲ ಸಾಹಿತ್ಯ ಸಿಗ್ತದ ಪಂಚೀಕರಣದ್ದು. ಎಲ್ಲಿ ಬೇಕಲ್ಲಿ ಯಾರು ಬೇಕವ್ರು ಬರೆದು ತಗೊಂಡು ಓದಿ ಹೈರಾಣ ಬೇಡ್ರಿ. ಅಲ್ಲಿ ವಾರ್ತಿಕಕಾರರಾದ ಸುರೇಶ್ವರಾಚಾರ್ಯರ ಪಂಚೀಕರಣದ ಗ್ರಂಥ ತಗೋರಿ, ಅದರೊಳಗೆ ಕನ್ನಡ ಅನುವಾದ ಇದ್ದದ್ದು ತಗೊಂಡ್ಬಿಟ್ರಿ ಅಂತಂದ್ರೆ ಗೆದ್ದು ಬಿಡ್ತಾರೆ. ಹೀಗಾಗಿ ಅದು ವಿಸ್ತಾರವಾಗಿ ಬರೆದಿರುವುದಿಲ್ಲ. ಕೋಟಿ ಬ್ರಹ್ಮರ ಆಯುಷ್ಯವನ್ನ ಹಿಡಿದು ಚಿಂತನೆ ಮಾಡಿದರೂ ಈ ಮಾಯೆಯನ್ನು ಇಷ್ಟೇ ಹೀಗೆಯೇ ಅಂತ ನಿರ್ಣಯ ಮಾಡಲಿಕ್ಕೆ ಬರಲ್ಲ, ಅನಿರ್ವಚನೀಯವಾಗಿದೆ. ಮಾಯೆಯ ಕಾರ್ಯವು ಮಿಥ್ಯ, ಸುಳ್ಳು ಅಂತ ಹೇಳುವ ಅಭಿಪ್ರಾಯವಾಗಿದೆ. ಸಂಕ್ಷಿಪ್ತವಾಗಿ ಹೇಳುವುದೇನೆಂದರೆ ಶುದ್ಧ ಬ್ರಹ್ಮವು ಅಸಂಗವಿರುತ್ತದೆ. ಶುದ್ಧ ಬ್ರಹ್ಮ ಏನಿರ್ತದೆ, ಇದು ಅಕ್ರಿಯವಿರುತ್ತದೆ. ಅಸಂಗ ಅಕ್ರಿಯ, ನಿಷ್ಕ್ರಿಯ ಇರ್ತದಂತ. ಇದ್ರ ಬಗ್ಗೆ ಚಿಂತನೆ ಮತ್ತೆ ಮುಂದೆ ನಾಳೆ ಮಾಡೋಣ. ಸಾಕಿದ್ರ ಮುಂದಿನ ಶಬ್ದಗಳು ಮತ್ತೆ ಹೊಸ ಹೊಸ ಶಬ್ದ ಬರ್ತವ. ಇಲ್ಲಿ ತನಕ ಏನ್ ತಿಳ್ಕೊಂಡಿರಿ ಇಷ್ಟೇ ಗಟ್ಟಿಯಾಗಿ ತಿಳ್ಕೊಳ್ರಿ. ಈ ಪಾಠವನ್ನ ಮೇಲಿಂದ ಮೇಲೆ ಕೇಳಬೇಕು. ಲಯ ಚಿಂತನ ಹೆಂಗ್ ಮಾಡ್ಬೇಕು ಏನಂತ ಮಾಡಿ ಲಯ ಚಿಂತನೆ ಮಾಡ್ಕೋತ ಮನಸ್ಸನ್ನ ಬ್ರಹ್ಮದಲ್ಲಿ ನಿಲ್ಲಿಸಿ ಏನ್ ಮಾಡಬೇಕು, ಮೋಕ್ಷದ ಆನಂದ ಅನುಭವಿಸಬೇಕು. ಯಾವಾಗ ಮನಸ್ಸು ಆ ಒಂದು ಅದ್ವೈತದಲ್ಲಿ ನಿಲ್ಲಿಸಿದ್ರಿ ಅಂತಂದ್ರ ಅವಾಗವಾಗ ಮೋಕ್ಷದ ಆನಂದ ಆಗ್ತದ ಅಂತ ಹಿಂಗ್ ತಿಳ್ಕೊಂಡು ಇದು ಪಾಠ ಮುಗಿದ ಕೂಡ್ಲೆ ಏನಾಗ್ತದ, ಬುದ್ಧಿಗೆ ಯಾರು ಅಟ್ಯಾಕ್ ಮಾಡ್ತಾರ? ಕಲಿ ಪುರುಷ ಕಾಯ್ಕೊಂಡು ಕೂತಾನ. ಕಲಿ ಪುರುಷ ಅಟ್ಯಾಕ್ ಮಾಡಿಬಿಡ್ತಾನ. ಇಲ್ಲಿ ಹೊರಗೆ ಸಂಸಾರ ಮಾಡೋದದ, ಏನು ನೀನು ಅಲ್ಲಿ ಒಳಗ್ ಕೂತ್ ಏನ್ ಕೇಳ್ತೀನಿ ನಡಿ ಅಂತೇಳಿ ಅವ ಇಲ್ಲೇ ಪಾಠ ಕೇಳಾಗನು ಕಲಿ ಪುರುಷ ಬುದ್ಧಿಯಾಗ ಹಂಗೆ ಕೂತಿರ್ತಾನ. ನಾ ಏನಾರ ಕೇಳಿದ್ರೆ ಏನು ಹೇಳ್ಬೇಡ ಸುಮ್ ಕುಂದ್ರತ್ ನನಗೆ ಎದುರು ಹಚ್ಚಿರ್ತಾನಲ್ಲ ಅವ ಕಲಿ ಪುರುಷನೇ. ನಿಮ್ಮ ಬುದ್ಧಿಗೆ ಕಲಿ ಪುರುಷನ ಒಂದು ದೋಷ ಉಂಟಾಗ್ಯದ, ಅದಕ್ಕ ನಮಗೇನು ಬಾಯಿ ತೆಗೆದು ಹೇಳಕ್ ಬರ್ತಾ ಇಲ್ಲ. ಆ ಕಲಿಪುರುಷನ ದೋಷದಿಂದ ನಾವು ಮುಕ್ತ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನಿಷ್ಕಾಮ ಕರ್ಮ, ನಿಷ್ಕಾಮ ಉಪಾಸನೆ.
ಸ್ವಾಧ್ಯಾಯ ಪ್ರವಚನ, ಸಮರ್ಥ ಸದ್ಗುರುವಿನ ಬಳಿ ಕುಳಿತು ಏನ್ ಹೇಳ್ತಾರೆ ಅದನ್ನ ನಾವು ಮನಪೂರ್ವಕವಾಗಿ ಕೇಳೋದು ಮಾಡಬೇಕು. ಇಲ್ಲ ಅಂತಂದ್ರೆ ಇವ್ರ ಬುದ್ಧಿ ಒಳಗೆ ಕಲಿಪುರುಷ ಕುಂತು ಏನು ಮಾಡಕ್ ಬಿಡ್ತಾವ ಇಲ್ಲ. ಯಾಕಂದ್ರೆ ನಿಷ್ಕಾಮ ಕರ್ಮ ಇಲ್ಲ, ನಿಷ್ಕಾಮ ಉಪಾಸನೆ ಇಲ್ಲ, ಎಲ್ಲಿ ಬರ್ತದ? ಕಲಿಪುರುಷ ಬಾ ಅಂದ್ರಿ ನಮ್ಮ ಸಮೀಪ 24 ತಾಸು ನಾವು ಅದ್ರಾಗೆ ಇರ್ತೀವಲ್ಲ, ಅವ ನಮ್ಮ ಸನಿಯನೇ ಬರಲ್ಲ. ಈ ಕಡೆ ಒಳಿ ಸಹಿತ ನೋಡಂಗಿಲ್ಲ. ಮತ್ತೆ ಫೇಸ್ಬುಕ್ನಾಗ ಯಾರು ಬೇಕು ಅವ್ರಿಗೆ ಏನ್ ಬೇಕಾದ್ರೆ ಅಂತಿರ್ತೀವಿ. ಯಾರೊಬ್ರಿ ನಮ್ ತಕ್ಕಿ ಬಿಡ್ತಾರೆ ಏನಲ್ಲ, ಏನಿಲ್ಲ, ಎಲ್ಲರಿಗೂ ಬೈತಿರ್ತೀವಿ ನಾವು, ಯಾರಿಗೂ ಬಿಡಲ್ಲ. ಯಾಕ? ಸತ್ಸಂಗದ ಬಲ. ಯಾಕಂದ್ರೆ ಅದರಿಂದ ಏನಿರ್ತದ? ಸತ್ಯದ ಒಂದು ಅರ್ಥ ಇರ್ತದ, ಭಾವ ಇರ್ತದ. ನಾವು ಬೈದದ್ದು ಅವ್ರು ಓದಿದ ಕೂಡ್ಲೇನೆ ಅವ್ರಿಗೇನಾಗ್ತದ? ಸದ್ಭಾವ ಉಂಟಾಗಿ ನಾನು ಮಾಡ್ತಾ ಇರೋದು ತಪ್ಪು ಅಂತೇಳಿ ಗೊತ್ತಾಗಿ ಅವ್ರೇನ್ ಮಾಡ್ತಾರೆ? ಅವ್ರು ಯಾರು ನಮ್ಮ ತೆಕ್ಕಿ ಬೀಳಕ್ ಬರಂಗಿಲ್ಲ. ನಮ್ಗೇನು ಅವ್ರ ಯಾರ ಮೇಲೆ ದ್ವೇಷನೇ ಇರಂಗಿಲ್ಲಲ್ಲ, ಯಾರ ಮೇಲೆ ದ್ವೇಷ ಇರಂಗಿಲ್ಲ. ಅನಾಚಾರದ ಮೇಲೆ ದ್ವೇಷ. ಕಲಿಪುರುಷನ ಸಂಗಟ ನಮ್ಮದು ಗುದ್ದಾಟ, ಮಾಯೆಯ ಸಂಗಟ ನಮ್ಮದು ಗುದ್ದಾಟ. ಬಾ ನೋಡಮ್ಮ ಹೆಂಗ್ ಬರ್ತಿ ಅಂತೇಳಿ ನಾವು ಚಾಲೆಂಜ್ ಇಟ್ಕೊಂಡು ಕೂತಿರ್ತೀವಿ. ನಮ್ಮ ಸಂಗಟ ಯಾರು ಚಂದ ಹೆಜ್ಜೆ ಹಾಕ್ತಾರ ಅವರೆಲ್ಲರೂ ಅದರಿಂದ ಸುರಕ್ಷಿತವಾಗಿ ಇರ್ತಾರೆ, ಕ್ಷೇಮವಾಗಿ ಇರ್ತಾರೆ. ನಮ್ಮ ಆನಂದಕ್ಕೆ ಏನು ಕೊರತೆ ಇರಲಾರ್ದಂಗ ಹೆಂಗ ನಾವು ಜೀವನ ಮಾಡ್ತಿರ್ತೀವಿ ನೋಡ್ಬೇಕು. ಅಲ್ಲಿ ಕಲಿಪುರುಷನ ಪ್ರಭಾವ, ಈ ಮಾಯೆಯ ಪ್ರಭಾವ ಅವು ಇದ್ರೂ ಸಹಿತ ಅವು ಬಾಧಿಸಲಾರ್ದಂಗ ತಂಪಾಡಿ ತಾವು ಹೆಂಗಿರ್ತಾವ, ನಾವ್ ಹೆಂಗ್ ಜೀವನ ಮಾಡ್ತಿರ್ತೀವಿ, ಹೆಂಗ ನಾವು ಇದಕ್ಕೆ ಎಳೆದಾಡ್ತಿರ್ತೀವಿ, ಇದನ್ನೆಲ್ಲ ನೋಡಿ ನಾವು ಹಿಂಗ ಆಗ್ಬೇಕಪ್ಪ, ನಾವು ಹಿಂಗ್ ಮಾಡ್ಬೇಕಪ್ಪ ಅನ್ನೋಂಥದ್ದು ಒಂದು ಆದರ್ಶ ನಿಮ್ಮೊಳಗೆ ಸೃಷ್ಟಿ ಆಯಿತು ಅಂದ್ರೆ ನಾವು ಮಾಡಿದ ಪಾಠ ಸಾರ್ಥಕ ಆಗ್ತದ ಅಂತ ಹೇಳುವ ಮೂಲಕ ನನ್ನ ಚಿಂತನವನ್ನ ನಿಮ್ಮೆಲ್ಲರ ಶ್ರೀಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಶರಣ ಶರಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣ ಶರಣಾರ್ಥಿ. ಎಲ್ಲ ಗುರುಗಳಿಗೂ ಶರಣು ಶರಣಾರ್ಥಿಗಳು. ಅಪ್ಪಾಜಿ ನಾಳೆ ಇದು ಪಾಟೀಲ್ ಗುರುಗಳಿಗೆ ನೆನ್ಪು ಮಾಡ್ಬೇಕು ಏನ್ರಿ? ಯೋಗಾದ ನಾಳೆ ನೆನ್ಪು ಮಾಡ್ಬೇಕು. ಅವ್ರಿಗೆ 7 ಮೇಲೆ ತಗೋಬೇಕಾಕತ್ತವ್ರ. ನೀವು ಪ್ರಕಟಣೆ ಮಾಡ್ರಿ. ನೆನಪು ಮಾಡ್ಬೇಕಂದ್ರೆ ಯಾರು ಮಾಡ್ಬೇಕು? ಅಲ್ಲ 7 ಮೇಲೆ ಮಾಡ್ಬೇಕಾಗತ್ತ. ಅದಾರ ಇಲ್ಲಿ ಈಗ ಲೈನ್ದಾಗ ಬಂದಾರ ಇಲ್ರಿ? ಇಲ್ಲ ಇಲ್ಲ. ಆಯ್ತು. 7 ಗಂಟೆ ನಂತರ ಪಾಠಕ್ಕೆ ಬರ್ರಿ ಅಂತ ಹೇಳ್ಬೇಕು ಅವ್ರಿಗೆ ಅಷ್ಟೆ. ಯಾರು ಹೇಳ್ತೀರಿ? ಯಾರ್ಯಾರ ಒಬ್ರು ಹೇಳ್ರಿ. ಸಂಪರ್ಕಾಧಿಕಾರಿಗಳು ಒಬ್ರು ಯಾರೇ ಕೆಲಸ ಮಾಡ್ರಿ. ಮಾಡಿ ನನಗೆ ಹೇಳಂದ್ರೆ ನಾ ಹೇಳ್ತೀನಿ, ನೀವ್ ಹೇಳ್ತಿದ್ರೆ ನೀವ್ ಹೇಳ್ರಿ. ಏನ್ರಿ ಕೆಲಸ ಕೊಟ್ರೆ ನಾವು ಮಾಡ್ಲಿಕ್ಕೆ ತಯಾರದೀವಿ. ನಾವು ಎಲ್ಲಿಂತ ಸ್ಟಾರ್ಟ್ ಅಂದ್ರ, ಹೊರಗೆ ನೀವು ಸತ್ಸಂಗ ನಡೆದಾಗ ಹೊರಗೆ ಚಪ್ಪಲಿ ಬಿಟ್ಟು ಬಂದಿರ್ತಾರಲ್ಲ, ಅವೆಲ್ಲ ನೀಟಾಗಿ ಜೋಡಿಸೋದ್ರ ಹಿಡ್ಕೊಂಡು ಉಳಿದದ್ದು ಎಲ್ಲ ಟಾಪ್ ಟು ಬಾಟಮ್ ಏನೇನವ ಎಲ್ಲ ಮಾಡ್ಲಿಕ್ಕೆ ತಯಾರದೀವಿ. ಆ ರೀತಿಯಾದಂತ ಶರಣಾಗತಿ ಇರಬೇಕು. ಬುದ್ಧಿ ಒಳಗೆ ಕಲಿಪುರುಷ ಇದ್ದಾಗ ಏನು ಮಾಡಕ್ಕಾಗಲ್ಲ, ಸುಮ್ ಕುಂದಿರ್ತಾರ ಅವ್ರಷ್ಟೇ.
ನಾನು ಹೇಳ್ತೀನಿ, ನಾವು ಮಾಡ್ತೀವಿ ಅನ್ನೋಂಥದ್ದು ಏನು ಬರಂಗಿಲ್ಲ. ಅದನ್ನು ದಾಟಿ ಬರ್ಬೇಕಾದ್ರೆ ಪಾಪಗಳು ಬಿಡಂಗಿಲ್ಲ. ನಾವು ನಿಮಗೇನಾರ ಕೇಳಿದಾಗ ಗಪ್ಪು ಕುಂದ್ರೋದಕ್ಕ ಅದರ ಅರ್ಥ ಏನು, ಮತ್ತೆ ನೀವು ನಮಗೆ ಫೋನ್ ಮಾಡಿದಾಗ ನಾವು ಕಟ್ ಮಾಡಿದ್ರೆ ಅದರ ಅರ್ಥ ಏನು, ನಾವು ಹೆಂಗ ಚಾಸ್ತಿ ಮಾಡಿದ್ದಕ್ಕೆ ಮತ್ತ ಅವರು ಬಂದ್ ಮಾಡ್ಯಾರ, ನಾವು ಗಪ್ ಕೂತಂಗ ಅವರು ಗಪ್ ಕೂತ್ರೆ ಹೆಂಗಿರ್ತದೆ ಪರಿಸ್ಥಿತಿ ಅಂತ ಗೊತ್ತಾಗ್ಲಿ ಅಂತ ಇದು ತಿಳ್ಕೋಬೇಕು, ಇದು ಅರ್ಥ ಮಾಡ್ಕೋಬೇಕು. ಇದನ್ನ ಅರ್ಥ ಮಾಡ್ಕೋಬೇಕು. ಇದನ್ನ ಬಿಟ್ಟು ಒಳಗಿನ ದುರಹಂಕಾರ ಕೆಲಸ ಮಾಡ್ತದ. ಏನ್ ಹೇಳ್ತದ ಗೊತ್ತದ? ನಾ ಫೋನ್ ಮಾಡದ ಕಟ್ ಮಾಡ್ಯಾರ ಅವ್ರು ನಾ ಫೋನ್ ಮಾಡದ ಕಟ್ ಮಾಡ್ಯಾರವ್ರ ಅಂತ ಒಳಗಿನ ದುರಹಂಕಾರ ಕೆಲಸ ಮಾಡ್ತದ. ನಾ ಪಾಠ ಹೇಳಾಗ ನಾ ಏನಾರ ಕೇಳಿದ್ರ ಏನು ಉತ್ತರ ಹೇಳಂಗಿಲ್ಲ, ಇದು ದುರಹಂಕಾರ. ದುರಹಂಕಾರ ಬೇಡ. ಅಲ್ಲಿ ಒಬ್ರಿಗೊಬ್ರು ಚರ್ಚೆ ಮಾಡ್ಲಕತ್ತೀವಿ. ನಾನೇನಿಲ್ಲ ದೊಡ್ಡ ಪಂಡಿತ ಅಲ್ಲ, ದೊಡ್ಡ ಶಾಣೆ ಅಲ್ಲ, ಏನೇನೂ ಅಲ್ಲ. ನಿಮ್ಮಂಗೆ ನಾನು, ನನ್ನಂಗೆ ನೀವು. ಸ್ವಲ್ಪ ಹೆಚ್ಚು ಸಮಯ ಕೊಟ್ಟು ಒಳ್ಳೆ ಒಳ್ಳೆ ಶಾಸ್ತ್ರಗಳು, ಒಳ್ಳೆ ಒಳ್ಳೆ ವಿಚಾರಗಳು ಸಂಗ್ರಹ ಮಾಡಿ ನೀವು ಹೇಳಿ ನಿಮಗೆ ಸಂತೋಷ ಪಡಿಸ್ಬೇಕು. ಇದರಿಂದ ನಿಮ್ಗೆ ಏನಾದ್ರು ಉಪಯೋಗ ಆಗ್ತದೇನು, ನಾನು ಸಂತೋಷ ಪಡ್ಲಕತ್ತೇನೆ, ನಿಮ್ಗೆ ಒಂದಿಟ್ಟು ಸಂತೋಷ ಪಡೋದು ಅಷ್ಟೇ. ಇದ್ರಾಗ ಯಾರ ಮೇಲೆ ಯಾರ್ದು ಏನೂ ಇಲ್ಲ. ಚಂದ ಮನಸ್ಸು ಬಿಚ್ಚಿ ಸಹಕಾರ ಮಾಡ್ರಿ, ಮನಸ್ಸು ಬಿಚ್ಚಿ ಮಾತಾಡ್ರಿ, ಮನಸ್ಸು ಬಿಚ್ಚಿ ಹಾಡ್ರಿ, ಮನಸ್ಸು ಬಿಚ್ಚಿ ಕುಣಿರಿ, ಡ್ಯಾನ್ಸ್ ಮಾಡ್ರಿ. ಬಿಡ್ರಿ, ಅದು ಜಡ ಪ್ರವೃತ್ತಿ ಬಿಡ್ರಿ, ಎಂಜಾಯ್ ಮಾಡ್ರಿ. ಇಲ್ಲಿ ಬರೋದೇ ಆನಂದ ಪಡೋದಕ್ಕೆ. ಏನಾರ ವಾದ್ಯಗಳು ಬಾರಿಸ್ಲಕ್ ಬರ್ತಿತ್ತಂದ್ರೆ ಬಾರಿಸ್ರಿ, ಹಾಡ್ಲಕ್ ಬರ್ತಿದ್ರ ಹಾಡ್ರಿ, ಕುಣಿಲಕ್ ಬರ್ತಿದ್ರೆ ಕುಣಿರಿ, ಏನ್ ಬೆಕ್ಕತ್ ಮಾಡ್ರಿ. ಏನೆಲ್ಲ ಅದು ಇಡೀ ಬ್ರಹ್ಮಾಂಡದಾಗ ಏನದ ಅದೆಲ್ಲ ಓಟು ಈ ಶುದ್ಧ ಬ್ರಹ್ಮ ಪೀಠದೊಳಗದ. ಇದ್ರೊಳಗೆ ಇಂಥದ್ದು ಇಲ್ಲ ಅಂತಿಲ್ಲ, ಎಲ್ಲ ಅದು. ಆನಂದಕ್ಕ ಏನೂ ಕೊರತೆ ಇಲ್ಲ. ಮಸ್ತ್ ಮಜಾ ಮಾಡ್ರಿ, ಆನಂದನೇ ಆನಂದ. ಎಲ್ಲವನ್ನ ಪರಿಚಯ ಮಾಡ್ಕೊಳ್ರಿ. ಅದಕ್ಕಿಂತ ನಮ್ಮದು ಯಾಕೆ ನಿಮಗೆ ಪರಿಚಯ ಮಾಡಿಕೊಡ್ತೀವಿ ಬೇರೆ ಬೇರೆ ಸತ್ಸಂಗಗಳು ಅಂತಂದ್ರೆ, ನೀವು ಬೇರೆ ಸತ್ಸಂಗಗಳನ್ನ ನೋಡ್ಲಿಲ್ಲ ಅಂದ್ರೆ ನಿಮ್ದು ಎಷ್ಟು ಮಹತ್ವ ಅನ್ನೋದು ಗೊತ್ತೇ ಆಗಂಗಿಲ್ಲ, ನಿಮ್ದು ಎಷ್ಟು ಸಾರ್ಥಕ ಅನ್ನೋದು ನಿಮ್ಗೆ ಗೊತ್ತಾಗಲ್ಲ. ಅದ್ರ ಸಲುವಾಗಿ ಬೇರೆ ಬೇರೆ ಸ್ವಲ್ಪ ಹೋಗಿ ನೋಡಿ ಬರ್ರಿಯಪ್ಪ ಹೆಂಗದ ಅಲ್ಲಿ ಅಂತ. ನಮ್ ಉತ್ತಮ ಅಧಿಕಾರಿಗಳು ಇಡೀ ವಿಶ್ವದಾಗ ನಿಮ್ಮನ್ನು ಬಿಟ್ಟರೆ ಯಾರ್ಯಾರು ಇಲ್ಲ. ಘಂಟಾಘೋಷವಾಗಿ ಎಲ್ಲಿ ನಿಂತು ಹೇಳಂದ್ರೆ ಹೇಳ್ತೇನೆ, ಶುದ್ಧ ಬ್ರಹ್ಮ ಪೀಠದ ಅಧಿಕಾರಿಗಳೇ ಪರಮ ಉತ್ತಮ ಅಧಿಕಾರಿಗಳು, ಪರಮ ಪುರುಷೋತ್ತಮರು. ಅದ್ರಾಗೇನು ಮುಲಾಜಿನೇ ಇಲ್ಲ. ಯಾವ ಸತ್ಸಂಗಕ್ಕರೆ ಹೋರಿ ಈ ಮಟ್ಟದ ಒಂದು ಅನುಭವ ಎಲ್ಲಿ ಇಲ್ಲ. ಅಂಥದೊಂದು ಸಿದ್ಧಿ ಆಗ್ಯದ, ಅಂಥದೊಂದು ಶುದ್ಧಿ ಆಗ್ಯದ, ಅಂತ ಒಂದು ಆನಂದ ಸಿಕ್ಕದ. ಇದನ್ನು ಉಳಿಸಿಕೊಳ್ರಿ, ಬೆಳೆಸ್ಕೊಳ್ರಿ. ಗುಡ್ ಲಕ್, ಎಲ್ಲರಿಗೂ ಒಳ್ಳೆಯದಾಗಲಿ.